ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಬೆರೆಗುಡು ಪ್ರಣಮಾಮಿ ಮುಹುರ್ಮುಹುಃ. ನಮಃ ಶ್ರೀ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿತ್ ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ವೀರೇಶ್ವರಾನಂದ ದಯಾಮೃತಾಬ್ಧಿಂ ಶ್ರೀರಂಗನಾಥಂಚ ವಿಜ್ಞಾನ ಭಾನುಂ ಚಿದಾನಂದರೂಪ ಶ್ರೀ ಪುರುಷೋತ್ತಮಾರ್ಯಂ ಧ್ಯಾಯನ್ ಹೃದಯಸ್ಥಾನ್ ಕೃತಿನಂ ಹ್ಯವೈಮಿ. ಕರೆಕ್ಟ್ ಇದೆ. ಪ್ರಿಯ ಸೋದರ ಸ್ವಾಮಿ ಜಗನ್ನಾಥಾನಂದಜಿ, ಮತ್ತೊಬ್ಬ ಸೋದರ ಹೊಸಪೇಟೆಯ ರಾಮಕೃಷ್ಣಾಶ್ರಮದ ಮುಖ್ಯಸ್ಥರಾದ ಸ್ವಾಮಿ ಸುಮೇಧಾನಂದಜಿ, ಹುಲಿಕೋಟೆಯ ರಾಮಕೃಷ್ಣ ವಿವೇಕಾನಂದ ಸೇವಾ ಟ್ರಸ್ಟ್ನ ಮುಖ್ಯಸ್ಥರಾದ ಸೋದರ ಸ್ವಾಮಿ ಶಿವಪ್ರಿಯಾನಂದಜಿ, ಕರ್ನಾಟಕದ ಹೆಮ್ಮೆಯ ಪುತ್ರರು, ಕರ್ನಾಟಕದ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು, ಸಂತ ರಾಜಕಾರಣಿಗಳು ಇತ್ಯಾದಿ ಹೆಸರುಗಳಿಂದ ಜನರಿಂದ ಗೌರವಿಸಲ್ಪಡ್ತಾ ಇರತಕ್ಕಂಥ ನಮ್ಮವರೇ ಆದ ಸನ್ಮಾನ್ಯ ಶ್ರೀ D.R. ಪಾಟೀಲ್ರವರೇ, ನೆರೆದಿರುವ ಎಲ್ಲ ಗಣ್ಯರೇ, ಮಾನ್ಯರೇ, ಪರಮ ಪ್ರೀತಿಯ ವಿದ್ಯಾರ್ಥಿನಿ ಸೋದರ ಸೋದರಿಯರೇ, ಸ್ವಾಮಿ ವಿವೇಕಾನಂದರ ಬಗ್ಗೆ ಅವರು ಹೇಳಿರುವ ಮಾತುಗಳನ್ನು ಕೇವಲ 50 ಪೈಸೆ ಬೆಲೆಯ ಪುಸ್ತಕ, ಪುಟ್ಟ ಪುಸ್ತಕವನ್ನು ತಗೊಂಡು ಅದು ಒಂದನ್ನು ಓದಿದರೆ 50 ಪೈಸೆ ಆ ಪುಸ್ತಕದ ಬೆಲೆ. ಒಂದು 40 ಪುಟ್ಟ ಪುಸ್ತಕ, ಅದು ಒಂದನ್ನು ಓದಿದರೆ ಈ ಇಂಡಿಯಾ ದೇಶದ ಯಾವುದೇ ವಿಶ್ವವಿದ್ಯಾಲಯದಿಂದ ಪಡೆದುಕೊಂಡಿರುವ 4 PhDಗಳಿಗಿಂತಲೂ ಹೆಚ್ಚು ಪ್ರಯೋಜನ ಇದೆ. ಸಾಧ್ಯವಾದಷ್ಟು ಕೆಮ್ಮೋದು, ಶಬ್ದಗಳು ಮಾಡೋದು, ಅಲ್ಲಿ ಯಾರಾದರೂ ಆ ಕಡೆ ಕಿಚನ್ ಕಡೆ ಹೋಗಿ ಅದು ನೋಡಿ ಏನೋ ಶಬ್ದ ಬರ್ತಾಯಿದೆ, ಅವ್ರಿಗೆಲ್ಲ ತಿನ್ನೋದಕ್ಕೆ ಯಾರು ಕೊಟ್ಬಿಡು, ಸ್ವಲ್ಪ ಹೊತ್ತು ತಿಂತಾ ಇರಲಿ ಅವರು. ಇಂಥದ್ದು ಒಂದು ಪುಸ್ತಕ ಮಾಡಿದ್ರೂ ಚೆನ್ನಾಗಿರುತ್ತೆ. ಒಂದು 100 ಜನರದ್ದು 50 ಪೈಸೆ ಸ್ವಾಮಿ ವಿವೇಕಾನಂದರ ಪುಸ್ತಕ. ಯಾವುದದು? ವಿವೇಕಾನಂದ ಆ್ಯಂಡ್ ಹಿಸ್ ಕಾಲ್ ಟು ದಿ ನೇಷನ್. ನಮ್ಮ ಲೈಬ್ರರಿನಲ್ಲಿದೆ, ಬುಕ್ ಸ್ಟಾಲ್ನಲ್ಲಿದೆ. ಒಬ್ಬ ವ್ಯಕ್ತಿ ರೈಲ್ವೆ ಸ್ಟೇಷನ್ನಲ್ಲಿ ಟ್ರೈನ್ ಬರೋದಿನ್ನೂ ಟೈಮ್ ಆಗುತ್ತೆ, ಏನಾದರೂ ಪುಸ್ತಕ ತಗೊಂಡು ಓದೋಣ ಅಂತ ಅಂದ್ಕೊಂಡು ಆ ರೈಲ್ವೆ ಸ್ಟೇಷನ್ನಲ್ಲೇ ಇರುವಂಥ ಒಂದು ಪುಸ್ತಕದ ಅಂಗಡಿಗೆ ಹೋದ. ಈ ಪುಸ್ತಕವನ್ನು ನೋಡಿದ. ಅದನ್ನು ನೋಡಿ ಏನಿದೆ ಅಂತಲೇ ಗೊತ್ತಿಲ್ಲ ಅವನಿಗೆ. ಸುಂದರವಾದ ವಿವೇಕಾನಂದರ ಫೋಟೋ ಇತ್ತು. ಅವರ ಮುಖ ಅವನನ್ನು ಆಕರ್ಷಿಸಿದ್ದು, ಪುಸ್ತಕ ಅಲ್ಲ. ವಿವೇಕಾನಂದರ ಮುಖ, ಅವರ ತಾಯಿ ಅದು ಎಷ್ಟು ಸಲ ದೃಷ್ಟಿ ತೆಗೆದಿದ್ದಾಳೋ ಪರಮಾತ್ಮನ ಗೊತ್ತ. ಕೃಷ್ಣನಿಗೆ ದೃಷ್ಟಿ ತೆಗಿತಿದ್ದರು ಅಂತ ನೋಡ್ತೀವಿ. ರಾಮನಿಗೂ ಬಹಳ ದೃಷ್ಟಿ ತೆಗಿತಾ ಇದ್ಲು ಕೌಸಲ್ಯ ಅನ್ನೋದು ನೋಡ್ತೀವಿ. ನನಗನ್ಸಿದ ಮಟ್ಟಿಗೆ ಇವರಿಬ್ಬರ ನಂತರ ಭುವನೇಶ್ವರಿ ದೇವಿನೇ ಹೆಚ್ಚು ದೃಷ್ಟಿ ತೆಗೆದವಳು ತನ್ನ ಮಗನಿಗೆ. ಒಬ್ಬರು ಮಹಾತ್ಮರು ಹೇಳ್ತಿದ್ರು, ಫೋಟೋ ನೋಡಿದ್ರೇ ದೃಷ್ಟಿ ಆಗಿಬಿಡುತ್ತೆ ಅವ್ರಿಗೆ, ಇನ್ನು ರಿಯಲ್ಲಾಗಿ ನೋಡಿದರೆ ಅದೆಷ್ಟು ಸಲ ದೃಷ್ಟಿ ಆಗಬೇಡ. ಆ ಪುಸ್ತಕದ ಮೇಲೆ ಅವ್ರ ಮುಖ ನೋಡಿದೆ. ಯಾರೋ ಭಾಳ ಚಂದಿದ್ದಾರೆ ಇವರು, ಏನು ಬರೆದಾರೆ ನೋಡೋಣ ಕೊಂಡು ಪುಸ್ತಕ ತಗೊಂಡ. ಟ್ರೈನ್ ಬಂತು. ಒಂದು 20-30-50 ಕಿಲೋಮೀಟ್ರ್ ಹೋಗೋದ್ರೊಳಗಡೆ ಪುಸ್ತಕ ಮುಗಿದೋಯ್ತು. ಸಣ್ಣ ಪುಸ್ತಕ ಅಲ್ವಾ.
ಒಂದು ಸಲ ಓದಿದ್ದು ಸಾಕಾಗಲಿಲ್ಲ. ಊರು ಮುಟ್ಟೋವರೆಗೆ ಒಂದು 5-6 ಸಲ 7-8 ಸಲ ಓದ್ಬಿಟ್ಟೆ. ಕೆಲವು ಬುಕ್ಸ್ ಇರುತ್ತೆ. ನಾನು ಜೀವನದಲ್ಲಿ ಕೆಲವು ಪುಸ್ತಕಗಳನ್ನು ಓದೋಣ, ರಾತ್ರಿ ಊಟ ಆದಮೇಲೆ ಮಲಗಿಕೊಂಡು ನಿದ್ದೆ ಬರೋವರೆಗೆ ಏನಾದರೂ ಒಂದು ಓದ್ತೀನಿ, ಇಲ್ಲ ಏನಾದರೂ ನೋಡ್ತೀನಿ, ಏನಾದರೂ ಒಂದು ಉದಾತ್ತವಾದ ಚಿಂತನೆಗಳೇನಾದರೂ ಇದ್ದರೆ ಅದನ್ನು ನೋಡ್ತೀನಿ, ಇಲ್ಲ ಯಾವುದಾದ್ರು ಪುಟ್ಟ ಪುಸ್ತಕ ಇದ್ದರೆ ಓದ್ತೀನಿ. ಕೆಲವು ಪುಸ್ತಕಗಳನ್ನು ಓದೋದಕ್ಕೆ ಕೈಯಲ್ಲಿ ಇಟ್ಕೊಂಡಿದ್ದು, ನಾನು ಆ ಪುಸ್ತಕವನ್ನು ಕೆಳಗಿಟ್ಟಿದ್ದು ಬೆಳಗ್ಗೆ 7 ಗಂಟೆಗೆ. ಹಾಗೆ ಜೀವನದಲ್ಲಿ ನನಗಂತೂ 2 ಪುಸ್ತಕ ನೆನಪಿದೆ. ಒಂದು ಸುಭಾಷ್ ಚಂದ್ರ ಬೋಸ್ರನ್ನು ಕುರಿತ ಒಂದು ಪುಸ್ತಕ ಇದೆ, ಮಹಾನಾಯಕ. ಪುಸ್ತಕದ ಬೆಲೆ 500 ರೂಪಾಯಿ. ಈ ಪುಸ್ತಕದ ಹಾಗೆ 50 ಪೈಸೆ ಅಲ್ಲ, 500 ರೂಪಾಯಿ ಪುಸ್ತಕದ ಬೆಲೆ. ಸುಮಾರು 600-700 ಪುಟ ಇರಬಹುದು. ಯಾರೋ ಬಹಳ ಚೆನ್ನಾಗಿ ಬರೆದಿದ್ದಾರೆ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ, ಮಹಾನಾಯಕ. ನಾನು ಓದಿ ಸುಮಾರು 10 ಜನರಿಗೆ ಹೇಳಿದೆ ಭಾಳ ಚೆನ್ನಾಗಿದೆ ಅಂತ. ಅವರೆಲ್ಲ ತೊಗೊಂಡು ಓದಿದ್ರು ಈ ಪುಸ್ತಕವನ್ನು. ಹಾಗೆ ಬೆಳಗ್ಗೆ 7 ಗಂಟೆ, ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 7 ಗಂಟೆ. ಇನ್ನೊಂದು ಅಂಥದ್ದು ಪುಸ್ತಕ ನಾನು ಓದಿದ್ದು ಯಯಾತಿ, ಕನ್ನಡದ ಕವಿ ಇನಾಮ್ದಾರ್. ಓದಿದ್ದೀರಾ? ಇನಾಮ್ದಾರ್ ಅದನ್ನು ಬರೆದಿದ್ದಾರೆ. ಮರಾಠ ಕವಿ ಬರೆದಿರೋದದು, ಖಾಂಡೇಕರ್. ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇನಾಮ್ದಾರ್. ಆ ಪುಸ್ತಕ ಏನು ಬ್ಯೂಟಿಫುಲ್ ಆಗಿದೆ ಆ ಪುಸ್ತಕ. ಅಲ್ಲಿ 2 ಕ್ಯಾರೆಕ್ಟರ್ಸ್ ಬರ್ತಾರೆ. ಒಬ್ಬ ಋಷಿಪುತ್ರ, ಬೃಹಸ್ಪತಿಯ ಪುತ್ರ ಕಚ, ಮಹಾನ್ ತಪಸ್ವಿ, ತೇಜಸ್ವಿ, ಕಟ್ಟ ಆಜನ್ಮ ಬ್ರಹ್ಮಚಾರಿ, ತಪಸ್ವಿ, ಮಹಾನ್ ತೇಜಸ್ವಿ ಯುವಕ. ಇನ್ನೊಬ್ಬ ರಾಜಕುಮಾರ ಯಯಾತಿ. ಶುಕ್ರಾಚಾರ್ಯನ ಮಗಳು ದೇವಯಾನಿಗೆ ಈ ಋಷಿಪುತ್ರನನ್ನು ವಿವಾಹವಾಗಬೇಕು ಅಂತ ಆಸೆ, ಅವನು ಒಪ್ಕೊಳ್ಳಲ್ಲ. ಈ ರಾಜಪುತ್ರನಿಗೆ ದೇವಯಾನಿಯನ್ನು ಮದುವೆಯಾಗಬೇಕು ಅಂತ ಆಸೆ, ದೇವಯಾನಿಗೆ ಅವನ ಮೇಲೆ ಇಷ್ಟ ಇಲ್ಲ. ಇವಳಿಗೆ ಕಚ ಋಷಿಪುತ್ರನ ಮೇಲೆ ಆಸೆ. ಅವನು, ನಾನು ಬ್ರಹ್ಮಚಾರಿ, ನಡೆಯಾಚೆಗೆ. ಎಷ್ಟು ಚೆನ್ನಾಗಿ ಕವಿ ತಗೊಂಡು ಹೋಗಿದ್ದಾನೆ. ತಪಸ್ಸಿನ ಫಲವೇನು? ತೇಜಸ್ವಿ, ಓಜಸ್ವಿ, ಊರ್ಧ್ವರೇತಸ್ವಿ. ಗಾಯತ್ರಿ ಮಂತ್ರವನ್ನು ಕೊಟ್ಟು ನಮ್ಮ ಸಂಪ್ರದಾಯದಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ ಆಶೀರ್ವಾದ ಮಾಡ್ತಾರೆ. ತೇಜಸ್ವಂತಂ ಮಾಂ ಆಯುಷ್ಮಂತಂ ವರ್ಚಸ್ವಂತಂ. ಪ್ರತಿ ಹುಡುಗನಿಗೂ ಈ ದೇಶದಲ್ಲಿ ದೀಕ್ಷೆ ಕೊಟ್ಟು, ವಿದ್ಯಾಭ್ಯಾಸಕ್ಕಿಂತ ಪ್ರಾರಂಭದಲ್ಲಿ ದೀಕ್ಷೆ ಕೊಟ್ಟಂಥ ಗುರುಗಳು ಆಶೀರ್ವಾದ ಮಾಡೋದು. ತೇಜಸ್ವಿ, ಓಜಸ್ವಿ, ಊರ್ಧ್ವರೇತಸ್ವಿ. ಹಾಗಾದರೆ ಆ ಹುಡುಗ ಹೇಗಾಗ್ತಾನೆ? ನರೇಂದ್ರನಾಥನಂತೆ ಆಗ್ತಾನೆ, ಶಂಕರಾಚಾರ್ಯರಂತೆ ಆಗ್ತಾನೆ, ರಾಮಾನುಜಂ ಅಂತೆ ಆಗ್ತಾನೆ. ಇವರೆಲ್ಲ ಬ್ರಹ್ಮಚಾರಿಗಳು. ರಾಮಾನುಜನ್ ಮ್ಯಾಥಮ್ಯಾಟಿಕ್ಸ್ ಹೋದರು, ಎಲ್ಲಿ ಹೋದರೆ ಏನಂತೆ? ಭಗತ್ ಸಿಂಗನ ಹಾಗಾಗ್ತಾನೆ, ಅವನು ಬ್ರಹ್ಮಚಾರಿ. ಚಂದ್ರಶೇಖರ್ ಆಜಾದ್, ಅವನೊಬ್ಬ ಬ್ರಹ್ಮಚಾರಿ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಥರ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿಕೊಂಡು ಹೊರಟಂಥ ವ್ಯಕ್ತಿ. ಈಗ ನಾನು 50 ಪೈಸೆ ಪುಸ್ತಕ ಓದ್ದ ಅಂತ ಹೇಳಿದ್ನಲ್ಲ, ಅವನೂ ಬ್ರಹ್ಮಚಾರಿ. ಬ್ರಹ್ಮಚರ್ಯದ ಬೆಲೆ ತಿಳ್ಕೊಳ್ಬೇಕಿದೆಲ್ಲ. ಲೈಫು ವೇಸ್ಟ್ ಮಾಡ್ತಾ ಕೂತ್ಕೊಳ್ಳೋದು, ಎಲ್ಲ ಹಾಳು ಮೂಳುಗಳನ್ನು ತಲೆಗೆ ಹಾಕ್ಕೊಳ್ಳೋದು, ತಲೆಯನ್ನು ತಿಪ್ಪೆ ಗುಂಡಿ ಮಾಡಿಕೊಳ್ಳೋದು. ಯಾವ ತಲೆ ತಪೋಭೂಮಿಯಾಗಬೇಕಾಗಿತ್ತು, ಯುವ ಮಿತ್ರರೇ, ಯಾವ ತಲೆ ತಪೋಭೂಮಿ, ಮಹಾನ್ ತಪಸ್ಸು ನಡೆಯುವಂತಹ ಒಂದು ದಾಣ, ತಪಸ್ಸಿನ ದಾಣ, ತಪೋಧಾಮ ಆಗಬೇಕಾಗಿತ್ತು. ಅಷ್ಟು ಪವಿತ್ರವಾಗಿರಬೇಕಾಗಿತ್ತು. ಯಾವ ನಾಲಿಗೆ ಎಷ್ಟು ಪವಿತ್ರವಾಗಿರಬೇಕಿತ್ತು, ಯಾವ ಕಣ್ಣು ಎಷ್ಟು ಪವಿತ್ರವಾಗಿರಬೇಕಾಗಿತ್ತು. ಅಲ್ಲೆಲ್ಲ ಕಸ ತುಂಬಿಕೊಂಡು ತಿಪ್ಪೆಗುಂಡಿ ಮಾಡಿಕೊಂಡು ಜೀವನದಲ್ಲಿ ಮೇಲೆ ಬರಬೇಕು ಅಂದರೆ ಯಾವ ಕಾಲಕ್ಕೂ ಸಾಧ್ಯ ಇಲ್ಲ. ಹಾಗೆ ತಪೋಭೂಮಿಯನ್ನಾಗಿಸುವುದಕ್ಕೆ 10 ಉಪಾಯಗಳಿದೆ.
ಸರಳವಾದ, ನೇರವಾದ, ಸ್ವಲ್ಪ ಕಷ್ಟಕರವಾದ, ಆದರೆ ಬೇಗನೆ ಆ ಗುರಿಯನ್ನು ಮುಟ್ಟುವುದಕ್ಕಿರುವ ಉಪಾಯ ವಿವೇಕಾನಂದರು ಬದುಕಿದ ಜೀವನ. ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಬ್ರಹ್ಮಚರ್ಯ. ವಿವಾಹವಾಗುವವರೆಗಾದರೂ ಕಟ್ಟುನಿಟ್ಟಾದ ಒಂದು ಬ್ರಹ್ಮಚರ್ಯ, ಕಟ್ಟುನಿಟ್ಟಾದ ಒಂದು ಆ ಕಚ ದೇವಯಾನಿ ಭೂಮಿ ಆಕಾಶ ಒಂದು ಮಾಡ್ತಾಳೆ, ಕಚನನ್ನು ತನ್ನ ಗಂಡನನ್ನಾಗಿ ಮಾಡಿಕೊಳ್ಳಬೇಕು. ಇನ್ನಿಲ್ಲದ ರೀತಿಯಲ್ಲಿ ನೋಡ್ತಾಳೆ. ಅವಳೋ ಸುರಸುಂದರಿ, ಆ ದೇಶದ ರಾಜಕುಮಾರ ಯಯಾತಿಯೇ ಜೊಲ್ಲು ಸುರಿಸ್ಕೊಂಡು ಅವಳು ಹಿಂದೆ ಬಿದ್ದಿದ್ದಾನೆ. ಆದರೆ ಇವಳಿಗೆ ಇಷ್ಟವಿಲ್ಲ. ಅವಳಿಗೆ ಇಷ್ಟ ಇರೋ ಮಹಾನ್ ತೇಜಸ್ವಿ, ಓಜಸ್ವಿ, ಊರ್ಧ್ವರಿತಸ್ವಿ ಕಚ, ಅವನಿಗೆ ಇವಳ ಮೇಲೆ ಆಸಕ್ತಿ ಇಲ್ಲ. ಅವನಿಗೆ ಆಸಕ್ತಿ ಇರತಕ್ಕಂಥದ್ದು ತಪಸ್ಸಿನಲ್ಲಿ, ವಿದ್ಯೆಗಳನ್ನು ಗಳಿಸುವುದರಲ್ಲಿ, ಧ್ಯಾನ ಮಾಡುವುದರಲ್ಲಿ. ಇದು ಭಾರತ ದೇಶದಲ್ಲಿ ಕಾಣುವ ಯುವಕರು ಇವರೆಲ್ಲ. ಸನಾತನ ಸಂಸ್ಕೃತಿ ಸೃಷ್ಟಿ ಮಾಡಿರ್ತಕ್ಕಂಥ, ಸನಾತನ ಸಂಸ್ಕೃತಿಯನ್ನು ಮರದಲ್ಲಿ ಹುಟ್ಟಿರ್ತಕ್ಕಂಥ ಫಲಗಳು ಇವೆಲ್ಲ. ಸುಂದರವಾದ, ಅದ್ಭುತವಾದ ಫಲಗಳು. ಇನ್ಯಾವ ದೇಶದಲ್ಲೂ ಇಂಥ ಯುವಕರು ಹುಟ್ಟಲ್ಲ. ವಿವೇಕಾನಂದರನ್ನು ನೋಡಿ ಅಮೆರಿಕದಂಥ ಅಮೆರಿಕ ಪತ್ರಿಕೆಗಳು ಬರೆಯುತ್ತವೆ, ಇವರು ಭೂಲೋಕದವರ, ಇವರು ಭೂಲೋಕದವರ. ಎಷ್ಟು ಜನರಿಗನ್ನಿಸ್ತು. ಡೆಟ್ರಾಯ್ಟ್ ಅನ್ನುವ ನಗರದ ಯುವತಿ ಕ್ರಿಸ್ಟಿನ್ ಗ್ರೀನ್ಸ್ಟೈಡಲ್ ಅಂತ, ಪೀಪಲ್ ಲೈಕ್ ಹಿಮ್, ದೇ ಕಮ್ ಹಿಯರ್ ಒನ್ಸ್ ಇನ್ 1000 years ಓನ್ಲಿ ಟು ಎನ್ಲೈಟನ್ ದಿ ಅರ್ತ್ ಬಟ್ ದೇ ನೆವರ್ ಬಿಲಾಂಗ್ ಟು ಅರ್ತ್. 1000 ವರ್ಷಕ್ಕೊಂದ್ಸಲ ಇಂಥವ್ರು ಬರ್ತಾರೆ, ಭೂಲೋಕದಲ್ಲಿ ಜ್ಞಾನ ಪ್ರಸಾರಕ್ಕೆ ಬರ್ತಾರೆ. ಆದರೆ ಇವರು ಭೂಲೋಕಕ್ಕೆ ಸೇರಿದವರಲ್ಲ. ಭೂಲೋಕಕ್ಕೆ ಸೇರಿದವರೇ ಅವರು, ಇಂಡಿಯಾಗೆ ಸೇರಿದವರು, ಕಲ್ಕತ್ತಾಗೆ ಸೇರಿದವರು. ಇಂಥ ವ್ಯಕ್ತಿತ್ವಗಳು ಹೇಗೆ ಬರುತ್ತೆ? ಇದೇ ಪ್ರಶ್ನೆಯನ್ನೇ ವಿವೇಕಾನಂದರು ಭಾರತೀಯ ಯುವಕರಿಗೆ ಕೇಳಿದ್ದು. ಭಾರತೀಯ ಯುವಕರೇ, ನಾನು ನಿಮ್ಮ ದೇಶದವನೇ ಅಲ್ವಾ? ನಿಮ್ಮ ಭೂಮಿಯ ಮೇಲೆ ಓಡಾಡಿದವನೇ ಅಲ್ವಾ? ನಿಮ್ಮ ನೀರು ಕುಡಿದವನೇ? ನನ್ನ ತಾಯಿ ನಿಮ್ಮ ತಾಯಿ ಒಂದೇ ದೇವರಿಗೆ ಪೂಜೆ ಮಾಡಿದ್ದು. ನನ್ನನ್ನು ಈ ರೀತಿ ಪಾಶ್ಚಿಮಾತ್ಯರು ಗೌರವಿಸ್ತಾ ಇದ್ದಾರೆ, ಇಂಗ್ಲೆಂಡು, ಅಮೆರಿಕಾಗಳು. ಆದರೆ ಅದೇ ಇಂಗ್ಲೆಂಡ್ನವರು ನಿಮ್ಮನ್ನು ಯಾಕೆ ತಮ್ಮ ಬೂಟ್ಕಾಲ್ನಿಂದ ಒದೀತಾ ಇದ್ದಾರೆ? ಯಾವ ಇಂಗ್ಲೆಂಡ್ನವರು ನಿಮ್ಮನ್ನು ಬೂಟ್ಕಾಲ್ನಿಂದ ಒದೀತಾ ಇದ್ದಾರೋ ಅವರು ನನ್ನ ಪಾದ ತೊಳೆದು ತೀರ್ಥ ಕುಡಿಯೋದಕ್ಕೆ ನಾಮುಂದು ತಾಮುಂದು ನಿಂತಿರ್ತಾರಲ್ಲ. ನಾನು ಭಾರತೀಯ, ನೀವು ಭಾರತೀಯ, ವ್ಯತ್ಯಾಸ ಎಲ್ಲಿದೆ? ಅವ್ರು ಹೇಳೋದು ಒಂದೇ ರೀತಿ. ನಾನು ಬೆಳೆದ ರೀತಿ, ನೀವು ಬೆಳೆದ ರೀತಿ. ನಾನು ಪಾಲಿಸಿದ ಸಂಸ್ಕೃತಿ, ನೀವು ಪಾಲಿಸಿಕೊಂಡು ಬಂದ ಸಂಸ್ಕೃತಿ. ಅದನ್ನು ಇಂಗ್ಲೀಷಲ್ಲಿ 1000 ರೀತಿಯಲ್ಲಿ, ಬಹಳ ವಿಚಾರಗಳನ್ನು ಹೇಳಲಿಲ್ಲ. ಎಷ್ಟು ಅವಶ್ಯಕವೋ ಅಷ್ಟನ್ನು ಒಂದೊಂದನ್ನು 100 ರೀತಿಯಲ್ಲಿ ಹೇಳ್ತಾ ಬಂದರು ಅವರು. ಪುಟ್ ದಿ ಕೆಮಿಕಲ್ಸ್ ಟುಗೆದರ್, ದಿ ಕ್ರಿಸ್ಟಲೈಸೇಷನ್ ವಿಲ್ ಕಮ್ ಆನ್ ಇಟ್ಸ್ ಓನ್. ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ಗೆ, ಸೈನ್ಸ್ ಸ್ಟೂಡೆಂಟ್ಸ್ಗೆ ಅರ್ಥವಾಗುತ್ತೆ. ಕೆಮಿಕಲ್ಸ್ ಎಲ್ಲ ಒಟ್ಟಿಗೆ ಹಾಕಿ ಒಂದು ಸರ್ಟನ್ ಟೆಂಪರೇಚರ್ ಮೇಂಟೈನ್ ಮಾಡಿಬಿಟ್ರೆ ಏನೇನು ಕೆಮಿಕಲ್ಸ್ ಹಾಕಬೇಕು, ದಿ ಕ್ರಿಸ್ಟಲೈಸೇಷನ್ ವಿಲ್ ಕಮ್ ಆನ್ ಇಟ್ಸ್ ಓನ್. ಹಾಗೆಯೇ ನಿಮ್ಮ ಮನಸ್ಸಿನ ಒಳಗಡೆ, ನಿಮ್ಮ ಬುದ್ಧಿಯ ಒಳಗಡೆ ಏನು ಹಾಕಬೇಕಾಗಿತ್ತು, ತಿಪ್ಪೆ ಗುಂಡಿ ಮಾಡಿಕೊಳ್ಳೋದಲ್ಲ, ತಪೋಭೂಮಿಯನ್ನಾಗಿಸುವುದಕ್ಕೆ ಯಾವ ಚಿಂತನೆ ಒಪ್ಕೋಬೇಕಿತ್ತು, ಏನು ನೋಡಬೇಕಿತ್ತು, ಏನು ಕೇಳಬೇಕಿತ್ತು, ಏನನ್ನು ಆರಾಧಿಸಬೇಕಿತ್ತು, ಯಾವುದನ್ನು ಆಸ್ವಾದಿಸಬೇಕಿತ್ತು, ಆನಂದಿಸಬೇಕಾಗಿತ್ತು, ಅದನ್ನು ಮಾಡಿದ್ದಿದ್ರೆ ನೀವು ಕೂಡ ನನ್ನ ಹಾಗೆ ಆಗ್ತಿದ್ರಿ. ನೀವು ಕೂಡ ನನ್ನ ಹಾಗೆ, ರಾಮಾನುಜನ್ ಹಾಗೆ ಮಾಡಿದರು. ಸ್ವಾಮಿ ತೀರ್ಥರಾಮರು, ರಾಮತೀರ್ಥರು ಹಾಗೆ ಮಾಡಿದರು. ತಕ್ಕಮಟ್ಟಿಗೆ ಸುಭಾಷ್ ಚಂದ್ರ ಬೋಸ್ರು ಹಾಗೆ ಮಾಡಿದರು. ಆದ್ದರಿಂದಲೇ ಇಡೀ ರಾತ್ರಿ ಅವ್ರ ಪುಸ್ತಕ ಕೆಳಗಡೋಕೆ ನನ್ನ ಮನಸ್ಸಾಗಲಿಲ್ಲ. ಏನು ಶೌರ್ಯ, ಏನು ಪರಾಕ್ರಮ, ಏನು ವಿದ್ಯೆ. ICSನಲ್ಲಿ 4ನೇ ರ್ಯಾಂಕ್, 22 ವರ್ಷ ವಯಸ್ಸಿನ ಹುಡುಗ. ಇವತ್ತಿನ IAS ಇದರ 10 ಪಟ್ಟು ಆವತ್ತು ICSಗೆ ಅಧಿಕಾರ ಇತ್ತು. ಇದರ 50 ಪಟ್ಟು ಅನುಕೂಲತೆಗಳಿತ್ತು, ಅಧಿಕಾರ ಇತ್ತು. 4ನೇ ರ್ಯಾಂಕ್ ಕಿತ್ತು ಬಿಸಾಕಿದ್ರು. ಅದನ್ನು ರೆಸಿಗ್ನೇಷನ್ ಲೆಟ್ರ್ ಬರೆದು ಕಿತ್ತು ಬಿಸಾಕ್ಬಿಟ್ರು. ಬರೀತಾರೆ ಅವರು, ಐ ನೆವರ್ ವಾಂಟ್ ಟು ಮೂವ್ ಅಲಾಂಗ್ ಎ ಬೀಟನ್ ಟ್ರ್ಯಾಕ್. ಮೊದಲಿಂದಲೂ ನನ್ನ ಜೀವನದಲ್ಲಿ 10 ಜನರು ನಡೆದಂತೆ ನಾನು ನಡೆಯೋನಲ್ಲ. ಐ ಕ್ರಿಯೇಟ್ ಮೈ ಓನ್ ವೇ. ಐ ಡೋಂಟ್ ವಾಂಟ್ ಟು ಮೂವ್ ಅಲಾಂಗ್ ಎ ಬೀಟನ್ ಟ್ರ್ಯಾಕ್. ಐ ಮೂವ್ ಅಲಾಂಗ್ ಮೈ ಓನ್ ವೇ. ನನ್ನದೇ ದಾರಿಯಲ್ಲಿ ನಾನು ನಡೆಯುವವನು.
ICS ಯಾರಾದರೂ ರಾಜೀನಾಮೆ ಬಿಸಾಕ್ತಾರ? 4th ರ್ಯಾಂಕ್ ಬಂದು ಬಿಸಾಕಿದೆ. ಯಾಕೆ? ಇದು ಯಾವ ಜುಜುಬಿ? ಇದು ಯಾವ ಜುಜುಬಿ? ಯಾಕೆ? ಅವರು ವಿವೇಕಾನಂದರ ಅಚ್ಚಿನಲ್ಲಿ ಬೆಳೆದಂಥ ಧೀರ, ಸ್ವಾಮೀಜಿ ಅಚ್ಚಿನಲ್ಲಿ ಬೆಳೆದ ಧೀರ. ಸ್ವಾಮೀಜಿಯನ್ನು ಕುರಿತು ಜನ ಕೊಟ್ಟಿರೋ ಪ್ರಶಂಸೆಗಳು ಸ್ವಲ್ಪವ? 9ನೇ ಕ್ಲಾಸ್ನಲ್ಲಿದ್ದಾಗಲೇ ಇಂಗ್ಲೆಂಡಿನ ಮಹಾನ್ ವ್ಯಕ್ತಿ ಬರೆದಿರೋ ಪುಸ್ತಕವನ್ನು ಓದಿ ಅದರ ತಪ್ಪುಗಳನ್ನು ಪಟ್ಟಿ ಮಾಡಿ ಆ ಲೇಖಕನಿಗೆ ಪತ್ರ ಬರೆದ್ರು. ಇಷ್ಟೆಲ್ಲ ತಪ್ಪುಗಳು ಹೇಳಿದ್ದೀರಿ ನೀವು, ಅದು ಹೆಂಗೆ ಹೇಳಿದಿರಿ ನೀವು? ಆಶ್ಚರ್ಯ ಏನು? ಅವನು ಒಪ್ಪಿಕೊಳ್ತಾನೆ, ಮುಂದಿನ ಸಲ ಮುದ್ರಣ ಮಾಡುವಾಗ ಸರಿಪಡಿಸ್ಕೊಳ್ತೀನಿ ಅಂತ ಉತ್ತರ ಕೊಡ್ತಾನೆ. 9ನೇ ಕ್ಲಾಸಿನ ಹುಡುಗ. ಕಾಲೇಜಿನಲ್ಲಿ ಇಂಗ್ಲೆಂಡಿನ ಪ್ರಿನ್ಸಿಪಾಲ್ ಹೇಳ್ತಾರೆ, ಈ ಪ್ರಪಂಚದ ಅತ್ಯಂತ ಪ್ರಮುಖವಾದ I have worked in almost all the leading universities in the British Empire, including some of the leading German universities. ಬ್ರಿಟಿಷ್ ಎಂಪೈರ್ನ ಲೀಡಿಂಗ್ ಯೂನಿವರ್ಸಿಟೀಸಲ್ಲಿ ಕೆಲಸ ಮಾಡಿದ್ದೇನೆ, ಜರ್ಮನಿ ವಿಶ್ವವಿದ್ಯಾಲಯಗಳು ಮಾಡಿದ್ದೇನೆ. ಐ ಹ್ಯಾವ್ ನೆವರ್ ಸೀನ್ ಎ ಸ್ಟೂಡೆಂಟ್ ಆಫ್ ದಿ ಪಾಸಿಬಿಲಿಟೀಸ್ ಆಫ್ ನರೇಂದ್ರನಾಥ್. ನರೇಂದ್ರನಾಥ್ನಂಥ ವಿದ್ಯಾರ್ಥಿಯನ್ನು ಎಲ್ಲೂ ನೋಡಲಿಲ್ಲ. ಏನು ಬೇಕಿದಕ್ಕೆ? ಹುಟ್ಟಿದ ದಿನದಿಂದ ರಾಮಕೃಷ್ಣರ ಬಾಯಿನಲ್ಲೂ ಸೇರಿಸಿ ಯಾವ ಬೈಬಲನ್ನು ಓದ್ತಾ ಇದ್ದರೆ, ಬೈಬಲ್ ಬಗ್ಗೆ ಸ್ಪೀಚ್ ಮಾಡ್ತಾ ಇದ್ದರೆ, ಲಂಡನ್ನಲ್ಲಿ ಭಾರತೀಯ ಕೇಶವಚಂದ್ರ ಸೇನ್ ಅನ್ನುವ ಮಹಾನ್ ವಿದ್ವಾಂಸ, ಪರ್ಷಿಯನ್, ಸಂಸ್ಕೃತ, ಇಂಗ್ಲೀಷ್, ಬಂಗಾಳಿ ಈ ಭಾಷೆಗಳಲ್ಲಿ ಉದ್ದಾಮ ಪಂಡಿತ. ಅವನು ಇಂಗ್ಲೀಷ್ ಮಾತನಾಡಿದರೆ ಇಂಗ್ಲೀಷ್ನವ್ರು ನಾಚ್ಕೋಬೇಕು. ಅವನು ಬೈಬಲ್ ವ್ಯಾಖ್ಯಾನ ಮಾಡಿದರೆ ಲಂಡನ್ನಿಗೆ ಹೋಗಿ ಲಂಡನ್ನಿನ ಸುಪ್ರಸಿದ್ಧ ವಾಗ್ಮಿಗಳು, ವಿದ್ಯಾವಂತರು, ವಿದ್ವಾಂಸರು, ವೃತ್ತಪತ್ರಿಕೆಗಳಲ್ಲೆಲ್ಲ ತಮ್ಮ ಲೇಖನಗಳನ್ನು ಬರೆಯೋರು, ಸಂಪಾದಕರು, ವಿಜ್ಞಾನಿಗಳು, ಅಷ್ಟೇಕೆ ರಾಜ ಮನೆತನದ ಸದಸ್ಯರು. ಕೇಶವಚಂದ್ರ ಸೇನ್ ಬೈಬಲ್ ಬಗ್ಗೆ ಉಪನ್ಯಾಸ ಮಾಡಿದರೆ ಬಂದು ಕೂತ್ಕೊಳ್ಳೋರು. ರಾಣಿ ವಿಕ್ಟೋರಿಯಾ ನೆಲದ ಮೇಲೆ ಕುಳಿತುಕೊಂಡು ಕೈ ಜೋಡಿಸ್ಕೊಂಡು ಕೇಳೋಳು. ಕೇಶವಚಂದ್ರ ಸೇನ ಬೈಬಲ್ ವ್ಯಾಖ್ಯಾನ ಮಾಡ್ತಾ ಇದ್ದರೆ, ಇವನಿಗಿಂತ ನಮ್ಮ ಗುರು ಯಾರು? ನಮ್ಮ ಧರ್ಮಗ್ರಂಥವನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ವಿಕ್ಟೋರಿಯಾ ರಾಣಿ ನೆಲದ ಮೇಲೆ ಕುಳಿತುಕೊಂಡು ಕೈ ಜೋಡಿಸ್ಕೊಂಡು ಕೇಳೋಳು. ಇವನು ಕೇಶವಚಂದ್ರ ಸೇನ್. ರಾಮಕೃಷ್ಣರು ಹೇಳ್ತಾರೆ, ಕೇಶವ 5 ದಳದ ಕಮಲ, ನರೇಂದ್ರ ಸಹಸ್ರ ದಳದ ಕಮಲ. ಕೇಶವ ಬೆಳಗುವ ದೀಪ, ನರೇಂದ್ರ ಸೂರ್ಯ. ಕೇಶವ ಒಂದು ಕುಂಟೆ, ನರೇಂದ್ರ ಒಂದು ಸರೋವರ, ಒಂದು ಸಮುದ್ರ. ಹೇಗೆ ಬರುತ್ತೆ ಇದೆಲ್ಲ ಕೂಡ? ಹೇಗೆ ಬರುತ್ತಿದೆ? ಈ ಪ್ರಶ್ನೆ ನಮ್ಮನ್ನು ಕಾಡಬೇಕು. ಯಾರ್ಯಾರ ಬಗ್ಗೆ ನಾವು ಓದಲ್ಲ? ಲಿಂಕನ್ ಬಗ್ಗೆ ಓದ್ತೀವಿ, ಅಬ್ರಹಂ ಲಿಂಕನ್ ಬಗ್ಗೆ ಓದ್ತೀವಿ, ಐನ್ಸ್ಟೈನ್ ಬಗ್ಗೆ ಓದ್ತೀವಿ. ಯಾರ್ಯಾರ ಬಗ್ಗೆ ಜಗತ್ತನ್ನೇ ದಂಗುಬಡಿಸಿದ ಮುಸುರೆ ತಿಕ್ಕುತ್ತಾ ಇದ್ದಂಥ ಹೆಣ್ಣುಮಗಳೊಬ್ಬಳು ತಾನು ಜೀವನದಲ್ಲಿ ಏನಾದ್ರು ಸಾಧಿಸಬೇಕು, ಹೀಗೆ ನನ್ನ ಜೀವನ ಕಳಿಬೇಕಾದ್ದು ನಾನು ಅಂತ ಯೋಚನೆ ಮಾಡಿ ವಿಜ್ಞಾನಿಯಾಗಿ 2 ನೋಬೆಲ್ ಪ್ರೈಸ್ ತಗೊಂಡಂಥ ಮೇಡಮ್ ಕ್ಯೂರಿ ಆಗ್ತಾಳೆ. ಇದನ್ನು ನೋಡಿದಾಗ ನಮಗೇನು ಅನಿಸೋದಿಲ್ವಾ? ನಾನು ಮುಸುರೆ ತಿಕ್ಕೋಳಲ್ಲ, ಮುಸುರೆ ತಿಕ್ಕೋ ಮನುಷ್ಯನೂ ಅಲ್ಲ, ಗುದ್ಲಿ ಹಿಡ್ಕೊಂಡಿರೋ ಗುದ್ಲೆಪ್ಪ ಅಲ್ಲ ನಾನು. ನನಗೆ 1 ನೋಬೆಲ್ ಪ್ರೈಸ್ ಆದರೂ ಬರಲಿಲ್ಲ ಅಂದರೆ ಹೇಗೆ ಅಂತ ನಮ್ಗೆ ತಲೆಗೆ ಅನಿಸ್ಲಿಲ್ಲ ಅಂದರೆ, ಆ ತಲೆಯಲ್ಲಿರೋದು ಬಂಡೆ. ಸುಮ್ಮನೆ ಒಂದು ಹೊಲದಲ್ಲಿ ಕೂಲಿ ಕೆಲಸ ಮಾಡೋದು ಅಥವಾ ಒಂದು ಜಟ್ಕಾ ಗಾಡಿ ಹೊಡೆಯೋದು, ಪಿಕ್ ಪಾಕೆಟ್ ಮಾಡಬಾರ್ದಷ್ಟೇ, ಮೂಟೆ ಹೊರೋದು, ಹೀಗೇನಾದರೂ ಕೆಲಸ ಮಾಡೋದು ಒಳ್ಳೇದು. ಯಾಕೆ? ನಿನಗೆ ಬ್ರೈನೇ ಇಲ್ವಲ್ಲ, ಏನು ಮಾಡ್ತೀಯ ನೀನು? ನಿನಗೇನು ಅನಿಸ್ಲೇ ಇಲ್ವಲ್ಲ. ಅಷ್ಟೇ ಯಾಕೆ? ಯಾವುದೋ ಮೇಡಮ್ ಕ್ಯೂರಿ ಬೇಡ, ಐನ್ಸ್ಟೀನ್ ಏನು ಮಹಾಬುದ್ಧಿವಂತನ? ಹೇಗಿದ್ದವರು ಹೇಗಾದರು? ಇದೆಲ್ಲ ನೋಡಿದಾಗ ಅನಿಸ್ಬೇಕು, ಐನ್ಸ್ಟೀನು ಎಂಥ ದಡ್ಡ ಹುಡುಗ. ಎಷ್ಟೋ ಸಲ ಹೇಳಿರ್ತೀನಿ ನಾನು. SSLC ಪಾಸಾದಮೇಲೆ ಅವರ ಅಪ್ಪ ಹೋಗಿ ಹೆಡ್ ಮಾಸ್ಟರ್ ಕೇಳಿದ, ನನ್ನ ಮಗಂದು SSLC ಆಗಿದೆ, ಯಾವ ಕಾಲೇಜಿಗೆ ಹಾಕಲಿ, ಯಾವ ಕೋರ್ಸಿಗೆ ಹಾಕಲಿ? ಅವರು ಹೈಸ್ಕೂಲ್ ಹೆಡ್ ಮಾಸ್ಟರ್ ಹೇಳಿದ್ದು, ನಿನ್ನ ಮಗನ ಯಾವ ಕಾಲೇಜ್ಗಾದರೂ ಹಾಕು, ಯಾವ ಕೋರ್ಸ್ಗಾದರೂ ಹಾಕು. ಯಾಕೆ ಗೊತ್ತಾ? ಎಲ್ಲಿ ಹೋದರೂ ಅವನು ಉದ್ಧಾರ ಆಗಲ್ಲ, ಯಾವ ಕಾಲೇಜಿಗೆ ಹೋದರೂ ಉದ್ಧಾರ ಆಗಲ್ಲ, ಯಾವ ಕೋರ್ಸ್ಗೆ ಹೋದರೂ ಉದ್ಧಾರ ಆಗಲ್ಲ. ಇನ್ನು ಯಾವುದಾದ್ರೂ ಏನಾಯಿತು? ಇಷ್ಟು ದಡ್ಡ. ಎಷ್ಟು ಸಲ ಪ್ರಿನ್ಸಿಪಾಲ್ರ ಕಡೆಯಿಂದ ಬಯಸ್ಕೊಂಡಿದ್ದವನು. ಕಾಲೇಜ್ ಕ್ಯಾಂಪಸ್ಸಲ್ಲಿ ಓಡಾಡಬೇಡ, ನಿನ್ನ ಕೊಳೆತ ಮುಖ, ಚಿಂಪುರು ಕೂದಲು, ಕೆದರಿದ ಕೂದಲು,
ವಿಚಿತ್ರವಾದಂಥ ಒಂದು ಅಗಲವಾದ ಶರೀರಕ್ಕಿಂತಲೂ ಡಿಸ್ಪ್ರಪೋರ್ಷನೇಟ್ ಆಗಿದ್ದಂಥ ತಲೆ. ಐನ್ಸ್ಟೀನ್ ಇದ್ದದ್ದೇ ಹಾಗೆ, ದೊಡ್ಡ ತಲೆ. ಆ ದೊಡ್ಡ ತಲೆ ದೊಡ್ಡ ಬುದ್ಧಿವಂತಿಕೆಯ ಲಕ್ಷಣ. ಆದರೆ ಆ ಪ್ರಿನ್ಸಿಪಾಲ್ಗೆ ಅದು ಗೊತ್ತಿಲ್ಲ. ಏನಿದೆ, ಒಳ್ಳೆ ಭೂತ ಇದ್ದಂಗಿದ್ದಾನೆ ಇವನು ಭುಜಕ್ಕಿಂತ ದೊಡ್ಡದ ಅವನ ತಲೆನೇ ಇದ್ದಂಗೆ ಕಾಣುತ್ತಲ್ಲ. ಸಾಲದ್ದಕ್ಕೆ ಸಿಕ್ಕಾಪಟ್ಟೆ ಕೂದಲು, ಸಿಕ್ಕಾಪಟ್ಟೆ ಕರಡಿ ಕೂದಲು, ಅದೇನೋ ವಿಚಿತ್ರವಾದಂಥ ಒಂದು ಮುಖ, ಸಾಲದಕ್ಕೆ ದಡ್ಡ. ನಿನ್ನ ರಾಟನ್ ಫೇಸ್, ನಿನ್ನ ಕೊಳೆತ ಮುಖ ಪ್ರತಿನಿತ್ಯ ಕಾಲೇಜ್ ಕಾರಿಡಾರಲ್ಲಿ ನೋಡ್ತಾ ಇದ್ದೀನಿ. ಆ ಕಡೆಗೆ ಆಚೆಗೆ ಹೋಗು. ಎಷ್ಟು ಸಲ ಬಯಸ್ಕೊಂಡಿದ್ದಾನೆ ಐನ್ಸ್ಟೈನ್, ಎಷ್ಟು ಸಲ ಬಯಸ್ಕೊಂಡಿದ್ದಾನೆ. ಐ ಡೋಂಟ್ ವಾಂಟ್ ಟು ಸಿ ಯುವರ್ ರಾಟನ್ ಫೇಸ್ looming large in the college corridor every day whenever I stir out of my chambers. Get away, get lost. ಬೈಸ್ಕೊಂಡು ಎಷ್ಟು ಸಲ ಕಣ್ಣೀರು ಹಾಕಿದಾನೋ ಐನ್ಸ್ಟೈನ್. ಆದರೆ ಒಳಗಡೆ ನೆನ್ಪಿಟ್ಕೊಳ್ಳಿ, ಎಷ್ಟು ಕೆಳಕ್ಕೆ ಬಿದ್ದಿರ್ತೀಯೋ ಅಷ್ಟು ಛಲ ಬರಬೇಕು ನಿನ್ನಲ್ಲಿ. ಎಷ್ಟು ಬೈಸ್ಕೊಂಡಿರ್ತೀಯ, ಎಷ್ಟು ಅವಮಾನಿತನಾಗಿರ್ತೀಯ. ರವಿ ಚನ್ನಣ್ಣವ್ರಿಗೆ ಅದನ್ನೇ ಹೇಳ್ತಾ ಇದ್ದದ್ದು. ಅವನು ಹತ್ಕೊಂಡು ಬಂದಾಗೆಲ್ಲ, ಬೇಜಾರು ಮಾಡ್ಕೊಂಡು ಬಂದಾಗೆಲ್ಲ ಹೇಳ್ತಾ ಇದ್ದೆ, ನೋಡು ರವಿ, ನಿನ್ನ ಕಣ್ಣಲ್ಲಿ ಬಂದ ಕಣ್ಣೀರು, ನಿನಗಾದ ಅವಮಾನ, ನಿನಗಾದ ಹಸಿವು, ಇನ್ನೊಬ್ಬರು ಎಂಜಿಲ್ ತಿಂದು ಹೊಟ್ಟೆ ತುಂಬಿಸ್ಕೊಳ್ಬೇಕಾದ ಸ್ಥಿತಿ, ಒಂದೊಂದು ನೆನಪಿಟ್ಕೋ. ನಿನಗೆ ರಾಮಕೃಷ್ಣರು ಕಳಿಸ್ತಾ ಇರೋ ಆಶೀರ್ವಾದಗಳು. ಯಾಕೆ ಹೇಳು? ಇವೆಲ್ಲ ಒಳಗಡೆ ನಿನಗೆ ಬೆಂಕಿಯನ್ನು ನಿರ್ಮಾಣ ಮಾಡುತ್ತವೆ. ಇವರಿಗೆಲ್ಲ ನಾನು ತೋರಿಸ್ತೀನಿ ನನ್ನ ಸಾಮರ್ಥ್ಯ ಏನು, ಇವರಿಗೆಲ್ಲ ನಾನು ತೋರಿಸ್ತೀನಿ ನನ್ನ ಸಾಮರ್ಥ್ಯ ಏನು ಅನ್ನುವ ಬೆಂಕಿ ಹುಟ್ಟಿಸುತ್ತೆ ಕಣೋ ಒಳಗಡೆ. ದೇವರೇ ನಿನಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ, ತೋರಿಸು, ಇವರಿಗೆಲ್ಲ ಒಂದು ಉತ್ತರ ಕೊಡು, ನಿನ್ನ ತಾಕತ್ತೇನು ಅನ್ನೋದನ್ನು ತೋರಿಸು. ಆತ ಆಮೇಲೆ ಹೇಳು, IAS ಮಾಡು, ಎಲ್ಲ ಗೊತ್ತಿದೆ, 1000 ಸಲ ಹೇಳಿದ್ದೀನಿ ನಾನು. IAS ಎಕ್ಸಾಮ್ ಕೂತ್ಕೊಂಡೆ, ಮೊದಲನೇ ಅಟೆಂಪ್ಟಲ್ಲೇ IPS ಪಾಸ್ ಮಾಡಿಬಿಟ್ಟ. ಇಲ್ಲಿ ಅದೇ ಐನ್ಸ್ಟೀನ್ 22ನೇ ವಯಸ್ಸಿಗೆ ನೋಬೆಲ್ ಪ್ರೈಸ್ ತೊಗೊಂಡ್ರು. 22ನೇ ವಯಸ್ಸಿಗೆ ಸುಭಾಷ್ ಚಂದ್ರ ಬೋಸ್ರು ICS ರ್ಯಾಂಕ್ ತೊಗೊಂಡ್ರು. ಐನ್ಸ್ಟೀನ್ ನೋಬೆಲ್ ಪ್ರೈಸ್ ತೊಗೊಂಡು ತಮ್ಮ ಪ್ರಿನ್ಸಿಪಾಲ್ ಲೆಟರ್ ಬರೆದ್ರು, ಸರ್, ಕಾಲೇಜ್ ಕಾರಿಡಾರ್ನಲ್ಲಿ ಒಂದು ಕೊಳೆತ ಮುಖ ಪ್ರತಿನಿತ್ಯ ನಿಮ್ಮ ಮುಂದೆ ಸುಳಿದಾಡ್ತಾ ಇತ್ತು, ನೆನಪಿದೆಯಾ? ಆ ಕೊಳೆತ ಮುಖಕ್ಕೆ ಇವತ್ತು ನೋಬೆಲ್ ಪ್ರೈಸ್ ಕೊಟ್ಟಿದ್ದಾರೆ. ಕೊಳೆತ ಮುಖಕ್ಕೆ ನೋಬೆಲ್ ಪ್ರೈಸ್ ಕೊಟ್ಟಿದ್ದಾರೆ. ಆ ನೋಬೆಲ್ ಪ್ರೈಸು ಯಾರೋ ರೆಕಮೆಂಡೇಶನ್, ಇವನು ನಮ್ಮ ಜಾತಿಯವನು ಕೊಡು ಅನ್ನೋದಕ್ಕೆ, ಅದು ಇಂಡಿಯಾ ಅಲ್ಲ. ನಮ್ಮ ಮಂದಿ ಅಭಿಮಾನ ಇರಬೇಕು ರೀ, ನಮ್ಮ ಮಂದಿ ಅಂತ ಅವರೆಲ್ಲ ಅವ್ರ ಮಂದಿ ಕೊಟ್ಟಾರ್ರಿ. ಇಂತಹ ಏನು ಹೇಳೋಣ ಇದನ್ನು, ವಿವೇಕಾನಂದ ಜಯಂತಿ ಹೇಳೋದು ಬೇಡ. ಇದೆಲ್ಲ ನಡೆಯಲ್ಲ ಅಲ್ಲಿ ಕೇವಲ ನಿನ್ನ ಸಾಧನೆ ನೋಡ್ತಾರೆ. 22ನೇ ವಯಸ್ಸಿಗೆ ಕೊಳೆತ ಮುಖಕ್ಕೆ ನೋಬೆಲ್ ಪ್ರೈಸ್, 22ನೇ ವಯಸ್ಸಿಗೆ ಈ ಕಡೆ ಸುಭಾಷ್ ಚಂದ್ರ ಬೋಸರಿಗೆ ICS 4th ರ್ಯಾಂಕ್, ಅದೇ ರೀತಿ ಈ ಕಡೆ ಕೂಲಿ ಹುಡುಗ IPS. ಇದೆಲ್ಲ ಏನು, ಸ್ವಲ್ಪ ತಲೆ ಮೇಲೆ ಕೂದಲಿದ್ರೆ ಸಾಲದು, ತಲೆ ಒಳಗಡೆ ಒಂಚೂರು ಬ್ರೈನ್ ಇದೆ, ಆದರೆ ಅದಕ್ಕೆ 4 ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ಮಲಗಿಸ್ಬಿಟ್ಟಿದ್ದೀರಿ. ಭಾರತೀಯರು ಸ್ಲೀಪಿಂಗ್ ಟ್ಯಾಬ್ಲೆಟ್ ಕೊಟ್ಟು ಆ ಬ್ರೈನ್ನ ಮಲಗಿಸ್ಬಿಟ್ಟಿದ್ದಾರೆ. ಅದನ್ನು ಏನು ಮಾಡಿದರೂ ಹೇಳೋದಿಲ್ಲ, ಆ ಥರ ಮಲಗಿಸ್ಬಿಟ್ಟು ಅಂಥ ಮಹಾ ತಾಮಸಿಕರಾಗಿಬಿಟ್ಟಿದ್ದಾರೆ ಭಾರತೀಯ ಯುವಕ ಯುವತಿಯರು. ನಿಜಕ್ಕೂ ಬ್ರೈನ್ ಇದೆಯಾ ಅಂತ ಡೌಟ್ ಬರೋ ಹಾಗೆ, ಅಲ್ಲಿ ಮಂಡೆ ಒಳಗಡೆ ಬಂಡೆ ಇದೆಯಾ ಹೇಗೆ, ಅಥವಾ ಬುದ್ಧಿ ನಿದ್ದೆ ಹೋಗ್ತಾ ಇದೆಯಾ, ಈ ಡೌಟ್ ಬರೋ ಹಾಗಿದೆ. ಸ್ವಾಮಿ ವಿವೇಕಾನಂದರ ಪ್ರಸ್ತುತತೆ ಬರೋದೇ ಇದೆ ಈ ಪ್ರಶ್ನೆಯಲ್ಲಿ. ಭಾರತೀಯರೇ, ನನ್ನಲ್ಲಿ ನಿಮ್ಮಲ್ಲಿ ಹರಿಯುವುದು ಒಂದೇ ರಕ್ತ, ನನ್ನ ತಾಯಿ ನಿಮ್ಮ ತಾಯಿ ಕುಡಿದ ನೀರು ಒಂದೇ, ಪೂಜೆ ಮಾಡಿದ ದೇವರು ಒಂದೇ, ತಿಂದ ಊಟ ಒಂದೇ, ಬೆಳೆದ ಸಂಸ್ಕೃತಿ ಒಂದೇ. ನಾನು ಈ ಮಟ್ಟಕ್ಕೆ ಬಂದೆ, ನೀವು ಯಾಕೆ ಹೀಗಿದ್ದೀರಿ? ಇಷ್ಟೇ ವಿವೇಕಾನಂದರ ಚಿಂತನೆ. ನಾವು ವಿವೇಕಾನಂದ ಜಯಂತಿ ಮಾಡಬೇಕಾದ್ರೂ ಮಾಡಲಿಲ್ಲ ಅಂದರೂ ಚಿಂತೆ ಇಲ್ಲ. ಈ ಪ್ರಶ್ನೆ ತಲೆಯಲ್ಲಿ ಹಾಕ್ಕೊಂಡು ಒಂದು ಅರ್ಧ ಗಂಟೆ ಯೋಚನೆ ಮಾಡಬೇಕು. ಜಯಂತಿ ಮಾಡಬೇಕಾದ ಹಾಗೆಯೇ ಕೃಷ್ಣ ಜಯಂತಿ, ರಾಮನವಮಿ, ಶಿವರಾತ್ರಿ, ನವರಾತ್ರಿ, ವಿವೇಕಾನಂದರ ಜಯಂತಿ, ಸುಭಾಷ್ ಚಂದ್ರ ಬೋಸ್ರದೇ ಜಯಂತಿ, ಶಿವಾಜಿ ಜಯಂತಿ, ಆವಾಗೆಲ್ಲ ಸ್ವಲ್ಪ ಕುಳಿತುಕೊಂಡು ಯೋಚನೆ ಮಾಡಿ, ಈ ಮಹಾತ್ಮ ಈ ಮಟ್ಟದಲ್ಲಿದ್ದ, ನಾನ್ಯಾಕೆ ಹೀಗಿದ್ದೇನೆ? ಈ ಚಿಂತನೆ ನಿಮ್ಮ ತಲೆಗೆ ಬರಲಿಲ್ವಾ? ಜಯಂತಿ ಮಾಡಿ ಪ್ರಯೋಜನ ಇಲ್ಲ, ಮಾಡೋದು ಬಿಟ್ಟುಬಿಡಿ ಸುಮ್ಮನೆ. ಯಾವ ಜಯಂತಿಯಿಂದ ಏನು ಪ್ರಯೋಜನವಿಲ್ಲ.
3 ಕಾಸಿಗೆ ಪ್ರಯೋಜನವಿಲ್ಲ. ಈ ಪ್ರಶ್ನೆ ನಿಮ್ಮ ತಲೆಯಲ್ಲಿ ಬರಲಿಲ್ಲ ಅಂದರೆ ನಾಳೆಯಿಂದ ಸ್ವಲ್ಪವಾದರೂ ನಾನು ಬದಲಾವಣೆಯಾಗಬೇಕು, ನಾಳೆಯಿಂದ ಸ್ವಲ್ಪವಾದರೂ ಬದಲಾವಣೆಯಾಗಬೇಕು, ನಾನೂ ಹೀಗಾಗಬೇಕು ಅಂತ ಹೇಳಿ ನನ್ನ ಜೀವನದಲ್ಲಿ ಸ್ವಲ್ಪ ಪ್ರಯತ್ನ ಮಾಡಬೇಕು. ನಾಳೆಯಿಂದ ಹೇಗಿದ್ದವರು ಹೇಗೋ, ಯಾವಾಗ ಇದು ಸಾಧ್ಯವೇ ಇಲ್ಲ, 18ನೇ ವಯಸ್ಸಿನಲ್ಲಿ ಒಂದು ಹೊತ್ತು ತಿನ್ನೋದಕ್ಕೆ ಗತಿ ಇಲ್ಲದೆ ಇದ್ದವನು 43ನೇ ವಯಸ್ಸಿನಲ್ಲಿ ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಹೇಗಾಗ್ತಾನೆ. ಅದು ಇನ್ನೊಂದು ಎಕ್ಸಾಂಪಲ್ ನೋಡಿ. ಇದೆಲ್ಲ ನೋಡಿ, ಆ ಪ್ರಾರಂಭ ನಾನು ಮಾಡಿದ್ದಲ್ಲಿ 50 ಪೈಸೆ ಪುಸ್ತಕ ಓದಿದವನು ಏನೇನೋ ಆದ. 50 ಪೈಸೆ ಪುಸ್ತಕ ಓದಿದವನು ಏನಾದ ಗೊತ್ತಾ? ಟ್ರಕ್ ಡ್ರೈವರ್ ಆಗಿ ಜೀವನ ಮಾಡ್ತಾ ಇದ್ದವನು. ಅವನು ಮಿಲ್ಟ್ರಿನಲ್ಲಿ ಟ್ರಕ್ ಡ್ರೈವರು. ಮಿಲ್ಟ್ರಿನಲ್ಲಿ ಬಂದೂಕು ಇಟ್ಕೊಂಡು ಏನೋ ಮಾಡೋ ವ್ಯಕ್ತಿ ಅಲ್ಲ. ಮಿಲ್ಟ್ರಿನಲ್ಲೂ ಟ್ರಕ್ಗಳಿರುತ್ತವೆ. ಆ ಟ್ರಕ್ಕನ್ನು ಡ್ರೈವ್ ಮಾಡೋನು. ಜೀವನದಲ್ಲಿ ಜಿಗುಪ್ಸೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ 3-4 ಸಲ ಅಂದ್ಕೊಂಡಿದ್ದವನು. ಹಾಗೆ ಮಾಡೋದಕ್ಕೆ ಟ್ರೈನ್ ಕೆಳಗಡೆ ತಲೆ ಕೊಟ್ಟು ಸಾಯೋಣ ಅಂತ ರೈಲ್ವೆ ಸ್ಟೇಷನ್ಗೂ ಹೋಗಿದ್ದವನು. ಅದು ಏನೇನೋ ಆಗೋಯ್ತು ಅವನ ಜೀವನದಲ್ಲಿ. ಈಗ ಅದೇ ಒಂದು ಟ್ರೈನ್ನಲ್ಲಿ ಕುಳಿತುಕೊಂಡು ಊರಿಗೆ ಬಂದಿದ್ದಾನೆ. ಈ 50 ಪೈಸೆ ಪುಸ್ತಕ ಅವನಲ್ಲಿ ಏನು ಬದಲಾವಣೆ ಬೇಕಾಗಿತ್ತು ಆ ಬದಲಾವಣೆ ತಂದು ಬಿಡ್ತು. ಏನು ಬದಲಾವಣೆ ತಂತು? ಸ್ವಂತಕ್ಕಾಗಿ ಬದುಕಿದವರು ಅವರ ಬದುಕಿಯು ಸತ್ತಂತೆ. ಇತರರ ಹಿತಕ್ಕಾಗಿ ಯಾರು ಬದುಕ್ತಾರೆ ಅವರ ಬದುಕು ಮಾತ್ರ ಅರ್ಥಪೂರ್ಣವಾದ ಬದುಕು, ಅವರು ಬದುಕಿದಂತೆ. ಒಂದೇ ವಾಕ್ಯ, ಅಷ್ಟು ಪುಸ್ತಕ ಓದಿದ್ರು ಅವನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಇದೊಂದು ವಾಕ್ಯ. ಮಿಲಿಟ್ರಿನಲ್ಲಿ ರಿಟೈರ್ಡ್ ಆಗಿದ್ದಾನೆ, ಕೈನಲ್ಲಿ ದುಡ್ಡಿದೆ, ಇದನ್ನು ನಾನು ಸ್ವಂತಕ್ಕೆ ಯೂಸ್ ಮಾಡಬಾರ್ದು. ಏನು ಮಾಡಬೇಕು? ನಮ್ಮೂರಿಗೋಸ್ಕರ ಯೂಸ್ ಮಾಡಬೇಕು. ಊರಿನವ್ರನ್ನ ಕೇಳ್ದ, ನನ್ನ ಹತ್ರ ಇಷ್ಟು ದುಡ್ಡಿದೆ, ನಿಮಗಾಗಿ ನಾನು ಯೂಸ್ ಮಾಡ್ತೀನಿ, ಯಾವ ರೀತಿ ಯೂಸ್ ಮಾಡಲಿ, ನೀವು ಹೆಂಗೆ ಹೇಳ್ತೀರೋ ಹಾಗೆ ಯೂಸ್ ಮಾಡ್ತೀನಿ. ಆ ಊರಿನವರೆಲ್ಲ ಹೇಳಿದ್ರು, ನಮಗೊಂದು ಒಳ್ಳೆ ದೇವಸ್ಥಾನವೇ ಇಲ್ಲ, ಒಂದು ಹನುಮಂತನ ದೇವಸ್ಥಾನ ಕಟ್ಟಿಸ್ಕೊಡ್ರಿ. ಒಂದು ಹನುಮಂತನ ದೇವಸ್ಥಾನ ದುಡ್ಡಿತ್ತು, ಕಡಿಮೆ ಬಿತ್ತು, ಊರಿನವ್ರ ಕಡೆಯಿಂದ ಮಿಕ್ಕಿದ ದುಡ್ಡು ತೊಗೊಂಡು, ಆ ಡೀಟೇಲ್ಸ್ ನನಗೆ ಗೊತ್ತೂ ಇಲ್ಲ, ಅದು ಪ್ರಸ್ತುತವೂ ಅಲ್ಲ. ಸರಿ, ತನ್ನ ದುಡ್ಡೆಲ್ಲ ಹಾಕಿಬಿಟ್ಟ, ಸ್ವಂತಕ್ಕೇನು ಇಟ್ಕೊಳ್ಳಿಲ್ಲ, ಹನುಮಂತನ ದೇವಸ್ಥಾನ ಕಟ್ಟಿಸ್ದ. ಊರವ್ರಿಗೆಲ್ಲ ದೇವರಾಗ್ಬಿಟ್ಟ ಇವನೇ. ಅವನ ಹೊಗಳಿದ್ದೇನು, ಸನ್ಮಾನ ಮಾಡಿದ್ದೇನು ಎಲ್ಲ ಆಯಿತು. ಈಗ ಊರಿನಲ್ಲಿ ಇವನ ಮಾತಿಗೆ ಒಂದು ಬೆಲೆ ಬಂತು, ಇವನ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಬಂತು. ಆ ಊರಿನವರೆಲ್ಲ ಕುಡಿತಿದ್ರು. ಇವ್ರನ್ನ ಎಲ್ಲರನ್ನೂ ಒಟ್ಟಿಗೆ ಸೇರಿಸ್ಕೊಂಡ. ನೋಡಿಪ್ಪ, ನಾನು ಅಷ್ಟು ದೊಡ್ಡವನು ಇಷ್ಟು ದೊಡ್ಡವನು ನೀವು ನನಗೆಲ್ಲ ಹೊಗಳ್ತಾ ಇದ್ದೀರಿ, ಅದೆಲ್ಲ ನನಗೇನು ಬೇಕಾಗಿಲ್ಲ. ಆದರೆ ನಿಮ್ಮಿಂದ ನಾನು ಒಂದು ಬಯಸ್ತೇನೆ, ಏನದು? ಆ ಹೆಂಡದ ಅಂಗಡಿ ಇಲ್ಲಿಂದ ತೆಗೀರಿ. ಒಪ್ಕೊಂಡ್ರು, ಹೆಂಡದ ಅಂಗಡಿ ತೆಗೆದ್ರು. ಮಹಾರಾಷ್ಟ್ರದ ಜನ ಅವರು, ಸ್ವಲ್ಪ ಚೂರು ಬುದ್ಧಿ ಇದೆ ಅವ್ರಿಗೆ. ಎಲ್ಲ ರಾಜ್ಯಗಳಲ್ಲೂ ಬುದ್ಧಿ ಇರುತ್ತೆ ಅಂತೇನು ಹೇಳೋಕ್ಕಾಗಲ್ಲ. ಅಂದರೆ ಅರ್ಥ ಗೊತ್ತಾಯ್ತಾನೆ? ಅವರು ಮಹಾರಾಷ್ಟ್ರದವರು. ಹೆಂಡದ ಅಂಗಡಿ ತೆಗೆದುಬಿಟ್ರು. ಆವಾಗ ಆ ಊರಿನಲ್ಲಿದ್ದಂಥ ಲೇಡೀಸ್ಗೆ ಇವನು ದೇವರಾಗ್ಬಿಟ್ಟ. ಯಾಕೆ? ಹೆಂಡದ ಅಂಗಡಿ, ಹೆಂಡ ಅನ್ನುವಂಥದ್ದು ಇದೆಯಲ್ಲ, ಅದು ಪ್ರತಿಯೊಂದು ಮನೆಯ ಹೆಂಡತಿಗೆ ಒಬ್ಬಳು ಸೌತೆ ಇದ್ದಂಗೆ. ಮದುವೆ ಆದ ತಕ್ಷಣ ಒಬ್ಬ ಗಂಡಸಿಗೆ ಒಂದು ಹೆಂಡತಿ ಬರ್ತಾಳೆ. ಈ ಹೆಂಡತಿ ಬರ್ತಾ 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 ಬೋರ್ ಆಗಿಬಿಡ್ತಾಳೆ. ಇನ್ನೇನಾದರೂ ಒಂದು ಇವಳಿಂತಲೂ ಆಕರ್ಷಣೀಯವಾದೊಂದು ಹುಡುಕೋಬೇಕಲ್ಲ ಅಂತ ಹೇಳಿ ಆ ಹೆಂಡತಿನಲ್ಲಿ ಇರ್ತಕ್ಕಂಥ ಕೊನೆ ಅಕ್ಷರ ತೆಗೆದುಬಿಡ್ತಾನೆ. ಅದ್ಭುತವಾದ ಇನ್ನೊಂದು ಹೆಂಡತಿ ಸಿಕ್ಬಿಡುತ್ತೆ. ಒಂದು ಅಕ್ಷರ ತೆಗೆದ್ರೇ ಇಷ್ಟೊಂದು ಅದ್ಭುತವಾದಂಥ ವ್ಯಕ್ತಿ ಸಿಗುತ್ತಲ್ಲ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಅಂತ ಆ ಖುಷಿಗೆ ಹೋಗಿ ಹೆಂಡ ಕುಡಿದು ಬಿಡ್ತಾನೆ. ಊರಿನ ಲೇಡೀಸ್ಗೆಲ್ಲ ದೇವರಾಗ್ಬಿಟ್ಟ ಇವನು. ಯಾಕೆಂದರೆ ಪಾಪ ವರ್ಸ್ಟ್ ಸಫರರ್ಸ್ ಅವರೇ. ಕುಡಿದ್ರೆ ಗಂಡಸು ಬಹಳ ಪ್ರಾಬ್ಲಮ್ ಆಗೋದು ಆ ಮನೆ ಹೆಣ್ಮಕ್ಳಿಗೆ. ಸರಿ, ಅವರೆಲ್ಲ ಇವನಿಗೆ ದೇವರಂತೆ ನೋಡೋಕ್ಕೆ ಪ್ರಾರಂಭ. ಇಡೀ ಊರಿಗೆ ದೇವರಾದ. ಅದನ್ನು ಉಪಯೋಗಿಸ್ಕೊಂಡ ಆ ಮನುಷ್ಯ, ಊರು ಸ್ವಚ್ಛ ಮಾಡೋಣ, ಊರಿನಲ್ಲಿ ನೀರಾವರಿ ಇಲ್ಲ. ಯಾಕೆ ನೀರಾವರಿ ಇಲ್ಲ? ಮಳೆ ನೀರೆಲ್ಲ ಹರಿದು ಎಲ್ಲೆಲ್ಲೋ ಹೋಗ್ತಾ ಇದೆ. ಇಲ್ಲೊಂದು ಕಟ್ಟೆ ಕಟ್ಟೋಣ. ಅದೊಂದು ಕಟ್ಟೆ ಕಟ್ಟಿದ್ರು, ಮತ್ತೊಂದು ಮಾಡಿದರು. ಬೋರ್ವೆಲ್ನಲ್ಲಿ ನೀರು ಬರೋಕ್ಕೆ ಶುರುವಾಯಿತು. ಗೂಳೆ ಹೋಗ್ತಾ ಇದ್ದವರೆಲ್ಲ ಊರಲ್ಲೇ ನಿಂತರು, ಅಲ್ಲೇ ಬೆಳೆ ಬೆಳೆದರು, ಶ್ರೀಮಂತರಾದರು. ಸಾಲ ಮಾಡ್ತಾ ಇದ್ದವರು ಸಾಲ ತುಂಬಿದರು, ಬ್ಯಾಂಕ್ನಲ್ಲಿ ದುಡ್ಡಿಟ್ಟರು,
ಸ್ವಲ್ಪ ಆ ಬೈಸಿಕಲ್ಲು, ಈ ಮೋಟ್ರ್ ಬೈಕು, ಒಂದು ಹೊಸ ಮನೆ, ಊರಿಗೆ ಉದ್ಧಾರ ಆಯಿತು, ಪಕ್ಕದೂರು ಉದ್ಧಾರ ಆಯಿತು. 80 ಹಳ್ಳಿಗಳು ಉದ್ಧಾರವಾದವು. ಆ ಮನುಷ್ಯನನ್ನು ನೋಡಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಎಲ್ಲ IAS ಆಫೀಸರ್ಸ್ಗೆ ಒಂದು ಆರ್ಡರ್ ಮಾಡಿದ, ನೀವೆಲ್ಲ ಹೋಗಿ ಆ ಮನುಷ್ಯನ ಹತ್ರ ಟ್ರೈನಿಂಗ್ ತೊಗೊಂಡು ಬರಬೇಕು. ಆವಾಗ ಇವನು ಓದಿರೋದು SLC. ಕೇಳಿಸ್ಕೋಬೇಕು, ಮಾತಾಡೋದಿದ್ದೇ ಇರುತ್ತೆ, ಕೇಳಿಸ್ಕೋಬೇಕು. ಇವನು ಓದಿರೋದು SLC. ಮುಖ್ಯಮಂತ್ರಿಗಳು ಆರ್ಡರ್ ಮಾಡಿದ್ದಾರೆ, ಎಲ್ಲ IAS ಆಫೀಸರ್ಸ್ ಹೋಗಿ ಅವ್ರ ಕೆಳಗಡೆ ಟ್ರೈನಿಂಗ್ ತಗೊಳ್ಳಿ. ಅವನ ಹತ್ರ ಯಾಕೆ ಟ್ರೈನಿಂಗ್ ತಗೋಬೇಕು? 50 ಪೈಸೆಯ ಪುಸ್ತಕವನ್ನು ಓದಿದ ವ್ಯಕ್ತಿ ಅಮೆರಿಕನ್ ವಿಶ್ವವಿದ್ಯಾಲಯದಲ್ಲಿ 4 PhDಗಿಂತ ಹೆಚ್ಚಿನ ಒಂದು ಬುದ್ಧಿವಂತ ಆಗಿಬಿಟ್ಟಿದ್ದಾನೆ. ನಿಜವಾದ ಡಿಗ್ರಿ ಎಲ್ಲಿ ತಗೋಬೇಕು? 50 ಪೈಸೆ ಪುಸ್ತಕದಲ್ಲಿ ತಗೋಬೇಕು. ನಿಜವಾದ ಪ್ರಶಸ್ತಿ, ಪಾರಿತೋಷಕ, ರಾಷ್ಟ್ರ ಪ್ರಶಸ್ತಿ ಎಲ್ಲಿ ತಗೋಬೇಕು? ಈ 50 ಪೈಸೆ ಪುಸ್ತಕದಲ್ಲಿ ತಗೋಬೇಕು. ಎಲ್ಲೆಲ್ಲೋ ತಗೊಂಡವ್ರು ಏನು ಪ್ರಯೋಜನ? ಎಲ್ಲೆಲ್ಲೋ ಪ್ರಶಸ್ತಿ, ಎಲ್ಲೆಲ್ಲೋ ಡಿಗ್ರಿ ತಗೊಂಡವ್ರು ಏನು ಪ್ರಯೋಜನ? 3 ಕಾಸಿಗೆ ಪ್ರಯೋಜನ ಏನಾಗಿದೆ ಅವರಿಂದ? ಅವ್ರಿಗೂ ಪ್ರಯೋಜನ ಆಗಿಲ್ಲ, ಯಾರಿಗೂ ಪ್ರಯೋಜನವಾಗಿಲ್ಲ. ಏನು ಪ್ರಯೋಜನ ಆಗಿದೆ ಅವರಿಂದ? ತಗೊಳ್ಳಬೇಕಾದ ಜಾಗದಲ್ಲಿ, ತಗೊಳ್ಳಬೇಕಾದ ವ್ಯಕ್ತಿಯಿಂದ ಇಲ್ಲಿ ತಗೊಳ್ಬೇಕಾದ ಜಾಗ ಯಾವುದು? 50 ಪೈಸೆ ಪುಸ್ತಕ. ತಗೊಳ್ಬೇಕಾದ ವ್ಯಕ್ತಿ ಯಾರು? ಮಹಾನ್ ವ್ಯಕ್ತಿ. ಯಾರ ಜಯಂತಿ ಇವತ್ತು ನಾವು ಆಚರಿಸ್ತಾ ಇದ್ದೀವೋ ಅವರು ಕೊಡಬೇಕಾದ ವ್ಯಕ್ತಿ. ಯಾರ್ಯಾರು ಕೊಟ್ಟರೆ ಏನು ಪ್ರಯೋಜನ? 3 ಕಾಸಿಗೆ ಪ್ರಯೋಜನ ಇಲ್ಲದೆ ಇರೋರು ಕೊಡ್ತಾರೆ, ಏನು ಪ್ರಯೋಜನ? ಕೊಟ್ಟವನು 3 ಕಾಸಿಗೆ ಪ್ರಯೋಜನವಿಲ್ಲ, ತಗೊಂಡವನು 1 ಕಾಸಿಗೂ ಪ್ರಯೋಜನವಿಲ್ಲ. ಇಂಥ ಪ್ರಜ್ಞೆಯನ್ನು ತಲೆಯಲ್ಲಿ ಮೆದುಳಿದ್ದು ಯೋಚನೆ ಮಾಡಬೇಕು ಅಂತ ನಾನು ಆವಾಗಲಿಂದ ಹೇಳ್ತಾ ಇದ್ದೀನಲ್ಲ. ಮೆದುಳನ್ನು ಈ ಥರದ ವಿಚಾರಕ್ಕೆಲ್ಲ ಯೂಸ್ ಮಾಡಬೇಕು. ಮುಸುರೆ ತಿಕ್ಕೋಳು ಏನೇನೋ ಆದ್ಲು, ಹೇಗಾದ್ಲು? SLC ಮಾಡಿದವನು IAS ಆಫೀಸರ್ಸ್ಗೆ ಟ್ರೈನಿಂಗ್ ಕೊಡ್ತಾನೆ, ಹೇಗಾದ? ತಿನ್ನೋದ ಗತಿಯಿಂದ ಕೂಲಿ ಹುಡುಗ IPS ಪಾಸ್ ಮಾಡಿಬಿಡ್ತಾನೆ, ಹೇಗೆ ಮಾಡ್ದ? IASನಲ್ಲಿ 4ನೇ ರ್ಯಾಂಕ್ ಬಂದವನು ರಾಜೀನಾಮೆ ಬಿಸಾಕ್ತಾನೆ, ಏನು ಗುಂಡಿಗೆ ಒಂದು? ಇದನ್ನೇ ಸ್ವಾಮಿ ವಿವೇಕಾನಂದರು ಇದನ್ನು ಸಾಧಿಸುವುದಕ್ಕೆ, ಹೀಗೆ ನೀವೆಲ್ಲರೂ ಯೋಚನೆಗೆ ಹಚ್ಚುವುದಕ್ಕೆ, ನೀವೆಲ್ಲರೂ ಹೀಗೆ ಯೋಚನೆ ಮಾಡುವುದಕ್ಕೆ ಏನೇನು ಮಾತುಗಳನ್ನು ಅವರು ನಿಮಗೆ ಹೇಳಿದರೆ ನೀವು ಹೀಗೆಲ್ಲ ಯೋಚನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತೀರೋ ಅಂಥ ಮಾತುಗಳನ್ನು ಪುಸ್ತಕಗಳು ತುಂಬಿಸಿಟ್ಟಿದ್ದಾರೆ ವಿವೇಕಾನಂದ. 50 ಪೈಸೆ ಪುಸ್ತಕ ಅಲ್ಲ, ಅದು ಪುಟ್ಟ ಪುಸ್ತಕ, 30 ಪುಟದ ಪುಸ್ತಕ. ಒಂದೊಂದು ಪುಸ್ತಕ 250-300 ಪುಟ ಇರುವ 9 ಪುಸ್ತಕಗಳು ತುಂಬಿಸಿಟ್ಟಿದ್ದಾರೆ. ಯಾವುದಾದರೂ ಒಂದು ಪುಸ್ತಕ ಯಾವಾಗಲಾದರೂ ಓದಲಿ, ಯಾವುದಾದರೂ ಒಂದು ವಾಕ್ಯ ಇವನ ಮೇಲೆ ಪರಿಣಾಮ ಬೀರಲಿ ಅಂಥೇಳಿ ಪುಸ್ತಕಗಳನ್ನು ತುಂಬಿಸಿಟ್ಬಿಟ್ಟಿದ್ದಾರೆ. ಜೊತೆಗೆ ಇಂಥ ವ್ಯಕ್ತಿತ್ವ ಇಟ್ಕೊಂಡು ಬಂದಿದ್ದಾರೆ. ಆ ಮುಖ, ಆ ವ್ಯಕ್ತಿತ್ವವನ್ನು ನೋಡ್ತಾ ಇದ್ದರೆ ಸಾಕು, ದಿನ ಒಂದು 5 ನಿಮಿಷ ನಮ್ಮಲ್ಲಿ ಏನೇನೋ ಬದಲಾವಣೆಗಳಾಗ್ಬಿಡುತ್ತೆ. ಜೊತೆಗೆ ಇನ್ನೂ ಒಂದು ಮಾತು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಗೊತ್ತಾ? ಪ್ರತಿನಿತ್ಯ ನನಗೆ ಒಂದು ಊದು ಕಡ್ಡಿ ಹಚ್ಚು ನೀನು ಸಾಕು, ನಿನ್ನ ಒಳಗಡೆಗೆ ನಾನು ಎಂಟ್ರಾಗ್ತೇನೆ, ನಿನ್ನ ಮೂಲಕ ನಾನು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತೇನೆ. ನನ್ನ ಮಾತಿನ ಪ್ರಕಾರ ನಡಿ, ನೀನು ನರಕಕ್ಕೆ ಹೋದರೂ ಚಿಂತೆ ಇಲ್ಲ, ನಾನು ನಿನ್ನನ್ನು ಪಾರ ಮಾಡ್ತೇನೆ. ನನ್ನ ಮಾತಿನ ಪ್ರಕಾರ ನಡಿ, ನನ್ನ ಮಾತಿನ ಪ್ರಕಾರ ಜೀವಿಸು, ನನ್ನ ಮಾತಿನ ಪ್ರಕಾರ ನಡಿ, ನನ್ನ ಮಾತಿನ ಪ್ರಕಾರ ನಡಿ, ಇತರರಿಗಾಗಿ ಸೇವೆ ಮಾಡು. ನನ್ನ ಮಾತಿನ ಪ್ರಕಾರ ನಡೆದುಕೊಂಡು ಇತರರಿಗಾಗಿ ಸೇವೆ ಮಾಡು. ಇಲ್ಲಿ ಇನ್ನೂ ಒಂದು ವಿಚಾರ ಇದೆ. ಇತರರಿಗಾಗಿ ನೀವು ಸೇವೆ ಮಾಡಿ ಬಿಡಿ, ಆದರೆ ಪ್ರಪಂಚವನ್ನೇ ನಾನು ಉದ್ಧಾರ ಮಾಡಬೇಕು ಅನ್ನುವ ಚಿಂತನೆ ಹೃತ್ಪೂರ್ವಕವಾಗಿ, ಪ್ರಾಮಾಣಿಕವಾಗಿ ನಿಮ್ಮ ತಲೆಗೆ ಪ್ರತಿನಿತ್ಯ ಒಂದು 10 ಸಲ ಬಂದರೆ, ಪ್ರಪಂಚವನ್ನೇ ನಾನು ಉದ್ಧಾರ ಮಾಡಬೇಕು, ನನ್ನ ಉದ್ಧಾರದ ಬಗ್ಗೆ ನಾನು ಯೋಚನೆ ಮಾಡಲ್ಲ, ಅದು ನನಗೆ ಸಂಬಂಧಿಸಿದ್ದಲ್ಲ, ಅದನ್ನು ವಿವೇಕಾನಂದರು ಬಿಟ್ಟುಬಿಡ್ತೇನೆ. ನಾನು ಪ್ರಪಂಚವನ್ನೇ ಉದ್ಧಾರ ಮಾಡಬೇಕು, ಅದು ಏನಾದರೂ ಆಗಲಿ, ನನಗೆ ತೊಂದರೆ ಬರಲಿ, ಬೇಕಾದರೆ ಆ ತೊಂದರೆಯನ್ನು ಅನುಭವಿಸಿ ನಾನು 4 ಜನರಿಗೆ ಒಳ್ಳೆಯದು ಮಾಡ್ತೇನೆ. ಈ ಯೋಚನೆಯ ದಿನಕ್ಕೆ ಒಂದು 10 ಸಲ, ಬೇಡ 100 ಸಲ, ಇಲ್ಲ ಕೂತ್ರೆ ನಿಂತರೆ ಇದೇ ಯೋಚನೆ ನಿನ್ನ ತಲೆಯನ್ನು ಆಕ್ರಮಿಸಿಕೊಂಡು ಬಿಟ್ಟಿದೆಯಾ? ಕೇವಲ 5 ವರ್ಷಗಳಲ್ಲಿ ಕುರಿಯಾಗಿರುವ ನೀನು ಇವತ್ತೊಂದು ಕುರುಬ ಮೇಯಿಸ್ತಾ ಇರುವ ಒಂದು ಕುರಿಯಾಗಿರ್ತಕ್ಕಂಥ ನೀನು 5 ವರ್ಷದಲ್ಲಿ ಹುಲಿಯಾಗಲಿಲ್ಲ ಅಂತಂದರೆ ನಾನು ಜವಾಬ್ದಾರಿ.
ಎಂಥ ಉಪಾಯಗಳು! ಯಾವ ವಿಶ್ವವಿದ್ಯಾಲಯದಲ್ಲಿ ಯಾವ ಟ್ರೈನಿಂಗ್ನಲ್ಲಿ ನಿಮಗೆ ಈ ಉಪಾಯಗಳನ್ನೆಲ್ಲ ಹೇಳ್ಕೊಡ್ತಾರೆ? ಯಾರು ಎಕ್ಸಾಂಪಲ್ಸ್ ನಾನು ಕೊಟ್ಟನಲ್ಲ, ಟ್ರಕ್ ಡ್ರೈವರ್ IAS ಆಫೀಸರ್ಗೆ ಟ್ರೈನಿಂಗ್ ಕೊಟ್ಟವನು ಅವನು ಇದನ್ನೇ ಮಾಡಿದ್ದು. ನಮ್ಮ ರವಿ ಚನ್ನಣ್ಣವರ್ ಅವನಿಗಾದರೂ ಕೂಡ ನಾನು ಹೇಳಿದೆ, ಇದೇ ಜಾಗದಲ್ಲಿ ಅವ್ರಿಗೆ ಸನ್ಮಾನ ಮಾಡ್ತಾ ಹೇಳಿದೆ. IPS ಮಾಡಿದವರು 1000 ಜನ ಇದ್ದಾರೆ. ಆದರೆ ನೆನ್ಪಿಟ್ಕೋ, ನೀನು ವಿದ್ಯಾರ್ಥಿಯಾಗಿದ್ದಾಗಲೂ ನಿನಗೊಂದು ಮಾತು ಹೇಳ್ತಾ ಬಂದಿದ್ದೇನೆ. ಏನದು? ನಿನ್ನ ಜೀವನದ ಗುರಿ IPS ಪಾಸ್ ಮಾಡೋದಲ್ಲ, ತನ್ನ ಮೂಲಕ ವಿವೇಕಾನಂದರ ಕನಸಿನ ಭಾರತವನ್ನು ಕಟ್ಟುವುದು. ವಿವೇಕಾನಂದರ ಕನಸಿನ ಭಾರತವನ್ನು ಕಟ್ಟುವುದು. ಅದಕ್ಕೆ ಮೊದಲು ನೀನು ಮಾಡಬೇಕಾದ್ದೇ, ವಿವೇಕಾನಂದರ ಕನಸಿನ ಭಾರತವನ್ನು ಕಟ್ಟುವುದಕ್ಕೆ ಮೊದಲು ಮಾಡಬೇಕಾದ್ದೇ ಮೇಜರ್ ಪಾರ್ಟ್, ಪ್ರಧಾನವಾದ ಅಂಶ ಎಲ್ಲಿದೆ? ಅಸಹಾಯಕನಾದ ವ್ಯಕ್ತಿಗೆ ಯಾವತ್ತೂ ನೀನೊಬ್ಬ ಸಹಾಯಕನಾಗಿ ನಿಲ್ಲಬೇಕು. ಯಾರು ದುರ್ಬಲರಿದ್ದಾರೆ ಆ ದುರ್ಬಲರ ಸಹಾಯಕ್ಕೆ ನೀನು ನಿಲ್ಲಬೇಕು. ಯಾರು ಬಿದ್ದಿದ್ದಾರೆ ಅವರನ್ನು ಎಬ್ಬಿಸೋ ವ್ಯಕ್ತಿ ನೀನಾಗಬೇಕು. ನಿನ್ನ ಆಫೀಸ್ಗೆ ಕಣ್ಣೀರು ಹಾಕ್ಕೊಂಡು ಯಾರು ಬರ್ತಾರೆ, ಅವ್ರು ಬಂದಾಗಲೂ ಕಣ್ಣೀರಿರಬೇಕು, ಅವರು ಹೋಗುವಾಗಲೂ ಕಣ್ಣೀರಿರಬೇಕು. ಬಂದಾಗ ಕಣ್ಣೀರು ಬಂದಿದ್ದು ದುಃಖದ ಕಣ್ಣೀರು, ಹೋಗುವಾಗಿನ ಕಣ್ಣೀರು ಆನಂದದ ಕಣ್ಣೀರು. ಇದು ಮಾಡಬಲ್ಲಿಯಾ? ಒಪ್ಕೊಂಡ ರವಿ, ಒಪ್ಕೊಂಡ. ಅವನಿಗೆ ಬಂದ ಪ್ರಲೋಭನೆಗಳು, ಚಾಪಲ್ಯಗಳು, ಏನೇನೋ ಆಪಾದನೆ ಬಂತು. ರಾಮಕೃಷ್ಣರಿಗೆ ಗೊತ್ತು ಅದೆಲ್ಲ ಏನು ಅಂತ, ಅದರ ಬಗ್ಗೆ ನಾನೆಲ್ಲ ಏನು ಹೇಳಲ್ಲ. ಅವನಿಗೆ ಬಂದ ಪ್ರಲೋಭನೆಗಳಿಗೆ ಬೇರೆ ಯಾರಾದರೂ ಆಗಿದ್ದಿದ್ರೆ ಅದೇನೇನೋ ಆಗಿಬಿಡ್ತಿದ್ರು. ಆದರೆ ಈ ಮಾತಿಗೆ ತಕ್ಕಂತೆ ನಡ್ಕೊಂಡ. ಇಲ್ಲಿ ಏನು ಆಶ್ರಮದಲ್ಲಿ ಆತನಿಗೆ ಕೆಲವು ಮಾತುಗಳು ಹೇಳಿದ್ವಿ, ಆತ ಕೂಡ ಅದಕ್ಕೆಲ್ಲ ಬದ್ಧನಾಗ್ತೇನೆ ಅಂತ ಹೇಳಿದ್ದ. ಆ ಮಾತುಗಳ ತಕ್ಕಂಡೆ ನಡ್ಕೊಂಡ. ಇಲ್ಲದೇ ಹೋಗಿದ್ದಿದ್ರೆ ಅವನೇನು ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದ್ದವನಲ್ಲ, ಅವನೇನು ಯಾವುದೋ CBSE ಸಿಲೆಬಸ್ಸಲ್ಲಿ ಓದ್ದವನಲ್ಲ, ಅವರ ಅಪ್ಪ IAS ಅವರ ತಾಯಿ IAS ಅಲ್ಲ, ಅಥವಾ ಇನ್ನೇನು ದೊಡ್ಡ ದೊಡ್ಡ ವಿದ್ಯಾವಂತರು ಅಲ್ಲ, ಶ್ರೀಮಂತರು ಅಲ್ಲ. ಜೀವನ ಪೂರ್ತಿ ಕನ್ನಡ ಮೀಡಿಯಮ್ಮು, ಬಡತನ, ಅವಮಾನ, ಕಣ್ಣೀರು, ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಫಸ್ಟ್ ಅಟೆಂಪ್ಟ್ನಲ್ಲೇ ಹೇಗೆ ಪಾಸ್ ಮಾಡ್ತಾನೆ? ಇಷ್ಟೆಲ್ಲ ತೊಂದರೆಗಳಿದ್ದರು. ಯಾವಾಗ ಅದು ಸಾಧ್ಯ ಅಂದರೆ, ವಿವೇಕಾನಂದರ ಆ 9 ಪುಸ್ತಕಗಳು ತುಂಬ ತುಂಬಿಸಿಟ್ಟಿದ್ದಾರೆ ಅಂತ ನಾನು ಹೇಳಿದ್ನಲ್ಲ, ಅದರ ಇನ್ನೊಂದು ವಾಕ್ಯ ಇದೆ. ಏನದು? ಡೇ ಇನ್ ಆ್ಯಂಡ್ ಡೇ ಔಟ್ ಫಿಲ್ ಯುವರ್ ಮೈಂಡ್ ವಿತ್ ಮೋಸ್ಟ್ ಪವರ್ಫುಲ್ ಥಾಟ್ಸ್. ಬೆಳಗ್ಗೆ ಸಾಯಂಕಾಲ ನಿನ್ನ ಮನಸ್ಸಿನ ತುಂಬ ಅತ್ಯಂತ ಪವರ್ಫುಲ್ ಆಗಿರುವ ವಿಚಾರಗಳನ್ನೇ ತುಂಬುತ್ತವ. ಬೆಳಗ್ಗೆ ಸಾಯಂಕಾಲ ನಿನ್ನ ಮನಸ್ಸಿನ ತುಂಬ ಅತ್ಯಂತ ಶಕ್ತಿಯುತವಾದ ಭಾವನೆಗಳನ್ನು ತುಂಬುತ್ತಾ ಬಾ. ಅತ್ಯಂತ ಶಕ್ತಿಯುತವಾದ ಭಾವನೆ, ಎಲ್ಲದಕ್ಕಿಂತಲೂ ಶಕ್ತಿಯುತವಾದ ಭಾವನೆ ಯಾವುದು ಗೊತ್ತಾ? ನಾನು ಜಗತ್ತಿನಲ್ಲಿ ನಂಬರ್ 1 ವ್ಯಕ್ತಿಯಾಗಬೇಕು. ಯಾವ ರೈತನಾಗು, ಹಾಡುಗಾರನಾಗು, ಸಂಗೀತಗಾರನಾಗು, ಸನ್ಯಾಸಿಯಾಗು, ಅಧಿಕಾರಿಯಾಗು, ಏನಾದರೂ ಆಗು, ಇಂಜಿನಿಯರ್ ಆಗು, ಡಾಕ್ಟ್ರಾಗು, ಕವಿಯಾಗು, ಏನಾದರೂ ಆಗು, ನಾನು ಪ್ರಪಂಚಕ್ಕೆ ನಂಬರ್ 1 ವ್ಯಕ್ತಿಯಾಗಬೇಕು ಅನ್ನೋದು. ಆದರೆ ನೆನ್ಪಿಟ್ಕೊಳ್ಳಿ, ಇದಕ್ಕಿಂತಲೂ ಪವರ್ಫುಲ್ ಥಾಟ್ ಇನ್ನೊಂದಿದೆ. ಯಾವುದದು? ನಾನು ಈ ಪ್ರಪಂಚವನ್ನೇ ಉದ್ಧಾರ ಮಾಡುವುದಕ್ಕಾಗಿ ನನ್ನ ಜೀವನವನ್ನು ಮುಡಿಪಾಗಿಡಬೇಕು. ಇದಕ್ಕಿಂತಲೂ ಪವರ್ಫುಲ್ ಆದ ಥಾಟ್ ಈ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ. ಈ ಸಮಸ್ಯೆ ಇದೆಯಲ್ಲ, ಈ ಊರಲ್ಲಿ ನಾನೇನಾದರೂ ಮಾಡಬೇಕು. ಈ ದೇಶಕ್ಕೆ ಈ ಸಮಸ್ಯೆ ಇದೆಯಲ್ಲ, ನಾನೇನಾದರೂ ಮಾಡಬೇಕು. ಇಲ್ಲಿ ಜನ ಒದ್ದಾಡ್ತಾ ಇದ್ದಾರೆ, ನಾನಿವ್ರಿಗೇನಾದರೂ ಮಾಡಬೇಕು. ಸ್ವಯಂ ವಿವೇಕಾನಂದರೇ ಈ ದೇಶದ ಕಷ್ಟ ಕಂಡು ಮರುಗಿ ಕಣ್ಣೀರು ಹಾಕಿ ರಾಮಕೃಷ್ಣರಿಗೆ ಪ್ರಾರ್ಥನೆ ಮಾಡಿ ನಾನೇನಾದರೂ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆಯಿಂದಾಗಿ ಈ ದೇಶದ ದುರ್ಬಲರಿಗಾಗಿ ಏನಾದರೂ ಮಾಡಬೇಕು ಅನ್ನೋ ಆ ಪ್ರಾರ್ಥನೆ, ಅದನ್ನು ಮೀರಿದ ತಪಸ್ಸು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಕೇಳಿಸ್ಕೊಳ್ಳಿ, ಇದೆಲ್ಲ ಯಾವಾಗಲೂ ನಿಮಗೆ ಈ ಮಾತುಗಳು ಸಿಗಲ್ಲ. ನಾನೇ ಈ ಮಾತುಗಳನ್ನು ಯಾವಾಗಲೂ ಆಡೋದಕ್ಕೆ ನನ್ನ ಕೈಯಲ್ಲಾಗಲ್ಲ. ಇದನ್ನು ಮೀರಿದ ತಪಸ್ಸೆ ಯಾವುದೂ ಇಲ್ಲ. ಆ ತಪಸ್ಸನ್ನು ಈ ದುರ್ಬಲರಿಗಾಗಿ, ಈ ಕಣ್ಣೀರು ಹಾಕ್ತಾ ಇರೋರಿಗಾಗಿ, ಊಟವಿಲ್ಲದವರಿಗಾಗಿ, ಅವಮಾನಿತರಿಗಾಗಿ, ಬಟ್ಟೆ ಇಲ್ಲದೆ ಓಡಾಡ್ತಾ ಇರ್ತಕ್ಕಂಥ ಈ ಜನರಿಗಾಗಿ, ಕೇವಲ ಮೂಳೆ ಇದೆ ಮಾಂಸವೇ ಇಲ್ವಲ್ಲ ಈ ಮನುಷ್ಯರ ಮೈ ಮೇಲೆ ಅನ್ನುವಂಥ ಜನರಿಗಾಗಿ ಹಗಲು ರಾತ್ರಿ ವಿವೇಕಾನಂದರು ಕಣ್ಣೀರು ಹಾಕಿ ರಾಮಕೃಷ್ಣರಿಗೆ
ಪ್ರಾರ್ಥನೆ ಮಾಡಿ ಹತ್ತು ಕಣ್ಣಿನಲ್ಲಿ ನೀರೇ ಖಾಲಿ ಆಯ್ತಲ್ಲ. ಆ ಪ್ರಕ್ರಿಯೆಯಿಂದಾಗಿ, ಆ ಕಾರಣದಿಂದಾಗಿ ಜಗತ್ತನ್ನು ಗೆಲ್ಲುವ ಸಾಮರ್ಥ್ಯ ಬಂತು. ಒಂದು ಕಡೆ ಬ್ರಹ್ಮಚರ್ಯ, ಇನ್ನೊಂದು ಕಡೆ ಪರಹಿತಕ್ಕಾಗಿ ನನ್ನ ಜೀವನ ಮುಡಿಪು. ವಿದ್ಯಾರ್ಥಿಯಾಗಿದ್ದಾಗ, ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ಒಂದು ಮಗು ಓಡಿಕೊಂಡು ಆಡ್ತಾ ರಸ್ತೆಗೆ ಬಂದ್ಬಿಡುತ್ತೆ, ರಸ್ತೆ ಮಧ್ಯಕ್ಕೆ ಬಂದ್ಬಿಡುತ್ತೆ. 4 ಕುದುರೆ ಸಾರೋಟುಗಳು, ಆಗಿನ ಕಾಲದಲ್ಲಿ ಕಾರುಗಳಿದ್ದಂಗೆ ಜೋರಾಗಿ ಆ ಕಡೆಯಿಂದ ಬರ್ತಾ ಇದೆ. ಫುಟ್ಪಾತ್ ಮೇಲೆ ನಿಂತಹ ತಾಯಿ ಬೊಬ್ಬೆ ಹೊಡಿತಾಳೆ, ನನ್ನ ಮಗು ರಸ್ತೆ ಬದಿಗೆ ಹೋಗ್ಬಿಟ್ಟಿದೆ, ಹೋಗಿ ಕರ್ಕೊಂಡು ಬರಬೇಕು. ಹೋದರೆ ಅವನು ಸತ್ತೋಗ್ತಾನೆ, ನಾನು ಸತ್ತೋಗ್ತೀನಿ. ಅಷ್ಟು ಜೋರಾಗಿ ಒಂದು 4 ಕುದುರೆ ಸಾರು, ಕಲ್ಕತ್ತಾ ಆಗಿನ ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ, ಜೋರಾಗಿ ಬರ್ತಾ ಇದೆ, ಕೂಗ್ಕೊಳ್ತಾ ಇದ್ದಾಳೆ. ಇವನಿನ್ನೂ 10-12 ವರ್ಷದ ಯುವಕ ನರೇಂದ್ರ ಒಂದೇ ಸಲಕ್ಕೆ ಚಂಗಂತ ಹಾರಿ ರಸ್ತೆ ಬದಿಗೆ ಹಾರಿ ಆ ಮಗುನ ಎಳ್ಕೊಂಡು ಬಂದ. ಸತ್ರೂ ಚಿಂತೆ ಇಲ್ಲ, ಒಂದು ಮಹಾನ್ ಉದ್ದೇಶಕ್ಕಾಗಿ ಸಾಯಬೇಕು ಹಾಗೆ ಯೋಚನೆ ಮಾಡ್ಕೊಂಡು ಹೋಗಿದ್ದಲ್ಲ, ಅವರ ಸ್ವಭಾವವೇ ಹಾಗಿತ್ತು. ಪರಶುವನ ಅವತಾರ, ಪರಶುವನ ಅಂಶ. ವಿಷ ಜಗತ್ತನ್ನೇ ವ್ಯಾಪಿಸಿಕೊಂಡು ಜಗತ್ತನ್ನು ನುಂಗು ಬಿಡ್ತೀನಿ ಅಂತ ಹಲ ವಿಷ ಸಮುದ್ರ ಮಂಥನ ಕಾಲದಲ್ಲಿ ಜಗತ್ತನ್ನೇ ನುಂಗುತ್ತೀನಿ ಅಂತ ಬರ್ತಾ ಇದ್ದಾಗ ಆ ವಿಷವನ್ನೆಲ್ಲ ನುಂಗಿ ಜಗತ್ತನ್ನು ಕಾಪಾಡಿದವನು ಯಾರು? ಅವನೇ ಇವನು. ಆ ಗುಣ, ಆ ಸ್ವಭಾವ ಎಲ್ಲಿ ಹೋಗುತ್ತೆ? ಅದು ಹೇಳಿಕೊಟ್ರೆ ಬರೋಬೇಕಾದ ಅವಶ್ಯಕತೆ ಇಲ್ಲ. ಅವನ ರಕ್ತದಲ್ಲೇ ಇದೆ. ಅವನು ಬದುಕೋದೇ ಅದಕ್ಕಾಗಿ, ಅವನು ಬದುಕೇ ಅದು. ಅವನು ಮತ್ತೆ ಅರಮನೆ ಬೇಕಾಗಿಲ್ಲ, ಕಿರೀಟ ಬೇಕಾಗಿಲ್ಲ, ಅವನು ಮತ್ತೇನು ಬೇಕಾಗಿಲ್ಲ. ಅವನು ಬೇಕಿರೋದು ಇದೆ. ಜಗತ್ತಿನ ಯಾರೂ ಕಣ್ಣಲ್ಲಿ ನೀರು ಹಾಕಬಾರ್ದು, ಯಾರೂ ತೊಂದರೆಗೊಳಗಾಗಬಾರ್ದು. ಇವೆಲ್ಲ ಎಲ್ಲಿಂದ ಬರುತ್ತೆ? ಅಥವಾ ಇವನ್ನೆಲ್ಲ ನೋಡಿದಾಗ ನಮ್ಗೆ ಏನು ಅನಿಸ್ಬೇಕು? ಉದ್ಧಾರವಾಗುವ ಮಾರ್ಗ ಯಾವುದು? ಯಾವಾಗಲೂ ನೆನಪಿಟ್ಕೊಳ್ಬೇಕು. 1000 ಮಾರ್ಗ ಇದೆ ಉದ್ಧಾರವಾಗುವುದಕ್ಕೆ. ಈ ಮಹಾತ್ಮರು ಬರೋದು ಏನಕ್ಕೆ ಅಂದರೆ, ಸುಲಭ ಮಾರ್ಗ ಯಾವುದು, ಬೇಗನೆ ಗುರಿ ಮುಟ್ಟುವ ಮಾರ್ಗ ಯಾವುದು? ಏನು ಹೇಳಿದ್ದಾರೆ ಸ್ವಾಮೀಜಿ? ನನ್ನ ಮಾತಿನಂತೆ ನಡಿ, ಪರಹಿತಕ್ಕಾಗಿ ದುಡಿತ ಬಾ, ನೀನು ನರಕಕ್ಕೆ ಹೋದರೂ ನಿನ್ನನ್ನು ಮೇಲಕ್ಕೆ ತಂದು ನಾನು ಉದ್ಧಾರ ಮಾಡ್ತೇನೆ. ಇನ್ನೊಬ್ಬರಿಗಾಗಿ ನೀನು ಯೋಚನೆ ಮಾಡು. ಮೊದಲು ನಾನೇನಾದರೂ ಮಾಡಬೇಕು, ಇವ್ರಿಗೆಲ್ಲ ಏನಾದರೂ ಮಾಡಬೇಕು. ಯಾವ ದೇವರನ್ನು ನೀನು ನಂಬಿದೆಯೋ ಅವ್ರಿಗೆ ಪ್ರಾರ್ಥನೆ ಮಾಡ್ಕೊ. ನನಗೊಂದು ಮಾರ್ಗ ತೋರು. ಕಷ್ಟಗಳಿದೆ, ನನಗೂ ಕಷ್ಟಗಳಿದೆ. ಜಗತ್ತನ್ನೇ ಉದ್ಧಾರ ಮಾಡಬೇಕಂತಿಲ್ಲ. ನನ್ನ ತಂದೆ ತಾಯಂದರಿಗೆ ಯಾವ ಕಷ್ಟವಾಗದಂತೆ ನಾನು ನೋಡ್ಕೋಬೇಕು. ನಮ್ಮ ಕಸಿನ್ಸು, ದೊಡ್ಡಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ಅತ್ತೆಯ ಮಕ್ಕಳು, ಅಕ್ಕನ ಮಕ್ಕಳು ಭಾಳ ಒದ್ದಾಡ್ತಾ ಇದ್ದಾರೆ. ನಾನೊಬ್ಬ ವಿದ್ಯಾವಂತನಿದ್ದೇನೆ, ನಾನು ಇವರು ಯಾರಿಗೂ ತೊಂದರೆ ಆಗದಂತೆ ನಾನು ನೋಡ್ಕೋಬೇಕು. ಅಷ್ಟೇ ಯೋಚನೆ ಮಾಡು. ನನ್ನ ಕುಟುಂಬಕ್ಕೆ ತೊಂದರೆ ಆಗದಂತೆ ನೋಡ್ಕೋಬೇಕು. ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿರು, ಅವ್ರು ಯಾರಿಗೂ ತೊಂದರೆ ಆಗದಂತೆ ನಾನು ನೋಡ್ಕೋಬೇಕು. ಇಷ್ಟೇ ಯೋಚನೆ ಮಾಡು. ಇಂಥ ಯೋಚನೆಗಳು ಇವೆಲ್ಲ ಏನು ಗೊತ್ತಾ? ಈ ಯೋಚನೆಗಳು ಅಂತಂದ್ರೆ ಏನು ಗೊತ್ತಾ? ಒಳಗಡೆ ನೀನೊಬ್ಬ ವಿವೇಕಾನಂದರೇ ಆಗುವ, ನೀನೊಬ್ಬ ಆ SLC ಪಾಸ್ ಮಾಡಿ 80 ಹಳ್ಳಿಗಳಿಗೆ ಒಬ್ಬ ದೇವರೇ ಆದಂತಹ ವ್ಯಕ್ತಿ, ಅಂಥ ವ್ಯಕ್ತಿ ಆಗುವ, ಮೇಡಮ್ ಕ್ಯೂರಿ ಆಗುವ, ಇನ್ನೊಬ್ಬರಾಗುವ, ಏನೂ ಆಗುವ ಬೀಜಗಳು ಒಳಗಡೆ ಇದೆ. ಮನುಷ್ಯನಿಗೆ ಮಹತ್ತರವಾದ ವ್ಯಕ್ತಿಯಾಗುವ, ಯಾವ ಕ್ಷೇತ್ರಕ್ಕೆ ಹೋದರೂ ಕೂಡ ಮಹತ್ತರವಾದ ಸಾಧನೆ ಮಾಡುವ ಬೀಜಗಳು ಒಳಗಡೆ ಎಲ್ರಿಗೂ ಇದೆ. ನನಗಿದೆ, ನಿಮಗಿದೆ. ಇಷ್ಟೊತ್ತು ಯಾರ್ಯಾರ ಹೆಸರು ಹೇಳಿದೆ ಅವ್ರಿಗೆಲ್ಲ ಇದೆ, ಕೂಡ್ತಿರೋದು ನಿಮ್ಮೊಬ್ಬೊಬ್ಬರಿಗೂ ಇದೆ. ಆದರೆ ಬೀಜವಾಗಿ ಉಳಿದಿದೆ. ಅವ್ರದ್ದೆಲ್ಲ ಬೀಜವಾಗಿ ಉಳಿದಿಲ್ಲ. ನಮ್ಮದು ಬೀಜವಾಗಿ ಉಳಿದಿದೆ. ಅಥವಾ ಆ ಬೀಜವನ್ನು ಮರವನ್ನಾಗಿಸುವುದು ಹೇಗೆ ಅನ್ನೋ ಟೆಕ್ನಿಕ್ ಗೊತ್ತಿಲ್ಲದೆ ಅಸಹಾಯಕರಾಗಿ ಸುಮ್ಮನೆ ಕುಳಿತಿದ್ದೀವಿ. ಏನು ಮಾಡಬೇಕು? ಗೊಬ್ಬರ ಹಾಕು, ನೀರು ಹಾಕು, ಬೇಲಿ ಕಟ್ಟು. ಗೊಬ್ಬರ ಹಾಕು, ನೀರು ಹಾಕು, ಬೇಲಿ ಕಟ್ಟು. ಗೊಬ್ಬರ ಹಾಕೋದು 50 ಪೈಸೆ ಚಿಂತನೆ ಇದೆಯಲ್ಲ, ಅದನ್ನು ತುಂಬಿಸ್ಕೋ. ಇದು ಗೊಬ್ಬರ. ಅದೇ ವ್ಯಕ್ತಿ ಬರೆದ್ರು ಇನ್ನೊಂದು ಪುಸ್ತಕ ಇದೆಯಲ್ಲ, ಅದರಲ್ಲಿ ಬೇರೆ ಏನಾದರೂ ವಿಚಾರ ಬಂದಿರಬಹುದು, ಅದನ್ನು ತಲೆ ತುಂಬಿಸ್ಕೋ. ಇದು ನೀರು. ಬೇಲಿ ಕಟ್ಟೋದು ಅಂದರೆ ಏನು? ಇಲ್ಲಿ ಬೆಳೀತಾ ಇರ್ತಕ್ಕಂಥ ಗಿಡವನ್ನು ಇನ್ಯಾವುದೋ ಅಶ್ಲೀಲ ಚಿಂತನೆ, ಇನ್ಯಾವುದೋ ಒಬ್ಬ ಮೂರ್ಖ ಸ್ನೇಹಿತ, ಇನ್ನೇನೋ ಒಂದು ಅವೆಲ್ಲ ಬಂದು ಈ ಗಿಡವನ್ನು ತಿಂದು ಹೋಗಿಬಿಡುತ್ತವೆ. ಮೇಕೆಗಳು, ಕುರಿಗಳು ಇವೆಲ್ಲ ಬಂದು ತಿಂದು ಹೋಗಿಬಿಡುತ್ತವೆ. ಉತ್ತಮವಾದ ರೀತಿಯಲ್ಲಿ ಬೆಳೀತಾ ಇರತಕ್ಕಂಥ ಈ ಗಿಡವನ್ನು
ನಿಷ್ಪ್ರಯೋಜಕವಾಗಿರ್ತಕ್ಕಂಥ ಪಾಪ ಕಾರ್ಯಗಳಿಗೆ ನಿರಂತರ ಪ್ರಚೋದನೆ ಕೊಡುವ, ಹಾಳಾಗಿ ಹೋಗುವುದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ನಮಗೆ ಪ್ರೇರಣೆ ಕೊಡುವ ಚಿಂತನೆಗಳು ಬಂದು ನಮ್ಮ ಮನಸ್ಸನ್ನು ತಿನ್ನುವುದಕ್ಕೆ ಕಾಯ್ತಾ ಇರುತ್ತವೆ. ಹಾಗೆ ತಿನ್ನದಂತೆ ಬೇಲಿ ಕಟ್ಕೋ. ಇಷ್ಟೇ ತಾನೇ ನೀರು ಹಾಕೋದು, ಇಷ್ಟೇ ತಾನೇ ಗೊಬ್ಬರ ಹಾಕೋದು, ಇಷ್ಟೇ ತಾನೇ ಬೇಲಿ ಕಟ್ಕೊಳ್ಳೋದು. ಇದನ್ನೆಲ್ಲ ನೋಡಿಕೊಂಡು ನಾನು ಒಂದು ಸಲ ಯೋಚನೆ ಮಾಡಿದೆ, ಮೇಡಮ್ ಕ್ಯೂರಿ ಎಕ್ಸಾಂಪಲ್ ಯಾಕೆ, ಐನ್ಸ್ಟೈನ್ ಎಕ್ಸಾಂಪಲ್ ಯಾಕೆ, ಅಬ್ರಹಾಂ ಲಿಂಕನ್ ಎಕ್ಸಾಂಪಲ್ ಯಾಕೆ? ಇವರೆಲ್ಲ ವರ್ಸ್ಟ್ ಫೇಲ್ಯೂರ್ಸ್ ಲೈಫ್ನಲ್ಲಿ, ಜೀವನದಲ್ಲಿ ಕೆಳಕ್ಕೆ ಬಿದ್ದು ನಮಗೆ ಉದ್ಧಾರದ ಮಾರ್ಗವೇ ಇಲ್ಲ ಅಂತ ಕೈ ಚೆಲ್ಲಿ ಕುಳಿತಿದ್ದವರು. ಇವ್ರದೇ ಎಕ್ಸಾಂಪಲ್ ಯಾಕೆ? ಭಾರತದಲ್ಲಿಯೇ ಇಂತಹ ಎಕ್ಸಾಂಪಲ್ ಎಲ್ಲ ಸೃಷ್ಟಿ ಮಾಡೋಕ್ಕಾಗೋದಿಲ್ವಾ ಅಂತ ಯೋಚನೆ ಮಾಡಿ ನಾನು ಕೆಲವರು ಹುಡುಗರ ಮೇಲೆಲ್ಲ ಇದನ್ನು ಪ್ರಯೋಗ ಮಾಡಿದ್ದೆ. ಸ್ವಾಮಿ ವಿವೇಕಾನಂದರ ಪುಸ್ತಕ ಕೊಡೋದು, ಆಮೇಲೆ ವಿವೇಕಾನಂದರ ಫೋಟೋ ಕೊಡೋದು, ಆಮೇಲೆ ವಿವೇಕಾನಂದರ ಚಿಂತನೆ ಹೇಳೋದು. ಈಗಾಗಲೇ ವಿವೇಕಾನಂದರಿಂದ ಪ್ರಭಾವಿತರಾಗಿ ಯಾರ್ಯಾರು ಏನೇನು ಮಾಡಿದ್ದಾರೆ ಅದರ ಎಕ್ಸಾಂಪಲ್ಸ್ ಎಲ್ಲ ಕೊಡೋದು. ಈಗಾಗಲೇ ನಾನು ಭಾರತದಲ್ಲಿ ಯಾವ ಹುಡುಗರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದೆ ಅನ್ನುವಂಥದ್ದು ನಿಮಗೆ ಹೇಳಿದ್ದೇನೆ, ನಿಮಗೆಲ್ಲ ಗೊತ್ತಿರಬಹುದು. ಅದರಲ್ಲಿ ಇತ್ತೀಚಿನ ಒಂದು ಉದಾಹರಣೆ ನಿಮ್ಮಲ್ಲಿ ಬಹಳ ಜನರಿಗೆ ಗೊತ್ತಿಲ್ಲ. ಈ ಎಕ್ಸ್ಪೆರಿಮೆಂಟೇಷನ್ ನಾನು ಮಾಡ್ತಾನೇ ಇದ್ದೇನೆ, ನಿರಂತರ ಮಾಡ್ತಾನೇ ಇದ್ದೀನಿ. ಇತ್ತೀಚೆಗೆ ನಾನು ಮಾಡಿರ್ತಕ್ಕಂಥ ಒಂದು ಉದಾಹರಣೆ, ಮನಗುಳಿನಲ್ಲಿ ನಮ್ಮ ಸ್ಕೂಲಿದೆ, ಬಿಜಾಪುರ ಜಿಲ್ಲೆ ಮನಗುಳಿ. ಅಲ್ಲಿ ಒಬ್ಬ ಹುಡುಗ ಬಂದಿದ್ದ, ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಹುಡುಗ ಬಂದಿದ್ದು. ಯಾಕೆ ಅಂತಂದರೆ ಅಲ್ಲೊಬ್ಬ ಮೇಷ್ಟ್ರು ಪೋಸ್ಟ್ ಇದ್ದರೆ ಕೊಡಿ ನನಗೆ, ಮೇಷ್ಟ್ರು ಪೋಸ್ಟ್. ಏನಪ್ಪ ಓದಿದೀಯಾ? MA ಇಂಗ್ಲೀಷಲ್ಲಿ MA ಮಾಡಿದ್ದೇನೆ. ನೋಡಿದೆ ಸ್ವಲ್ಪ ಲಕ್ಷಣವಾಗಿದ್ದಾನೆ ಹುಡುಗ, ತಪ್ಪಮಟ್ಟ ಓದಿದ್ದಾನೆ. ಕೇಳಿದೆ ಅವನಿಗೆ, ಶೆಲ್ಲಿ ಬಗ್ಗೆ ನಿಂಗೇನು ಗೊತ್ತು? ಜಾನ್ ಕೀಟ್ಸ್ ಬಗ್ಗೆ ಏನು ಗೊತ್ತು? ವರ್ಡ್ಸ್ವರ್ತ್ ಸ್ಪೆಷಾಲಿಟಿ ಏನು? ಇಂಗ್ಲೀಷ್ ಓದಿರ್ತಕ್ಕಂಥವ್ರಿಗೆ ಇದೆಲ್ಲ ಗೊತ್ತಿರುತ್ತೆ. ಚಾರ್ಲ್ಸ್ ಡಿಕಿನ್ಸ್ ಅವನ ಬಗ್ಗೆ ಏನು ಗೊತ್ತು? ತಕ್ಕಮಟ್ಟಿಗೆ ಚೆನ್ನಾಗಿ ಓದ್ಕೊಂಡಿದ್ದಾನೆ, ಯಾಕೆಲ್ಲ ಕರೆಕ್ಟಾಗಿ ಉತ್ತರ ಕೊಡ್ತಾ ಬಂದ. ಬೈರನ್ ಅಂತ ಒಬ್ಬ ಬರ್ತಾರೆ, ಗೊತ್ತಿರಬೇಕು ನಿಮಗೆ, ರೊಮ್ಯಾಂಟಿಕ್ ಪೊಯೆಟ್ಸ್. ಬೈರನ್ ಬಗ್ಗೆ ಒಂದು ಕೆಟ್ಟ ವಿಚಾರ ಇದೆ, ಒಂದು ಕಪ್ಪು ಚುಕ್ಕೆ ಇದೆ ಬೈರನ್ ಲೈಫ್ನಲ್ಲಿ, ಗೊತ್ತಾ ನಿಮಗೆ? ಸ್ವಲ್ಪ ಇದನ್ನೆಲ್ಲ ಹೇಳಿದೆ, ಕರೆಕ್ಟಾಗಿ ಓದ್ಕೊಂಡ್ಬಿಟ್ಟಿದ್ದಾನೆ ಇದನ್ನೆಲ್ಲ. ನಾನು ಹೇಳಿ, ಅಲ್ಲ ಮಾರಾಯ, ಇಷ್ಟೆಲ್ಲ ಓದಿದ್ದೀಯಾ ನೀನು, ಇಲ್ಲಿ ಪ್ರೈಮರಿ ಸ್ಕೂಲ್ನಲ್ಲಿ ಮೇಷ್ಟ್ರಾಗಿ, ನಮ್ಮ ಸ್ಕೂಲ್ನಲ್ಲೇ ಮೇಷ್ಟ್ರಾಗೋದಕ್ಕೆ ಬಂದಿರೋದು. ನಮ್ಮ ಸ್ಕೂಲ್ನಲ್ಲಿ ಮೇಷ್ಟ್ರಾಗೋದಕ್ಕೆ ಬಂದಿದ್ದಾನೆ ಅಂತ ಖುಷಿ ಪಟ್ಕೊಂಡು ನಾನು ಅವನು ತೊಗೊಂಡ್ಬಿಡಲಿಲ್ಲ. ಯಾಕೆ? ಹಾಗೆಲ್ಲ ಮಾಡಬಾರದು. ಸ್ವಾಮಿ ವಿವೇಕಾನಂದರ ಚಿಂತನೆಗೆ ಒಳಗಾದವರು ಇದನ್ನೆಲ್ಲ ಮಾಡೋದು ಅಷ್ಟೇನೂ ಒಳ್ಳೆಯದಲ್ಲ. ಅವ್ರಿಗೆ ಹೇಳಿದೆ, ಒಂದು ಕೆಲಸ ಮಾಡು, ನಮ್ಮ ಸ್ಕೂಲ್ನಲ್ಲಿ ಮೇಷ್ಟ್ರಾಗಿ ನನಗೆ ಯಾವಾಗ ಬೇಕಾದ್ರೂ ನಾನು ತೊಗೊಳ್ತೇನೆ, ಆದರೆ ಬಾ, ಇನ್ನೂ 4-6 ಕಡೆ ಪ್ರಯತ್ನ ಮಾಡಿಬಿಟ್ಟು ಆಮೇಲೆ ಬಾ. ನೀವು ಮೊದಲು ಮಾಡಬೇಕಾದ್ದು ಅಮೇರಿಕಕ್ಕೆ ಹೋಗು, ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ PhD ಮಾಡಿಕೊಂಡು ಬಾ, ಆಮೇಲೆ ನೋಡೋಣ. ಜಗತ್ತಿನ ನಂಬರ್ 1 ಯೂನಿವರ್ಸಿಟಿ ಹಾರ್ವರ್ಡ್ ಯೂನಿವರ್ಸಿಟಿ, ಅಲ್ಲಿ ಹೋಗಿ ಒಂದು PhD ಮಾಡ್ಕೊಂಡು ಬಾ, ಆಮೇಲೆ ನೋಡೋಣ. ಈಗಾಗಲೇ ನನ್ನ ಇಂಗ್ಲೀಷ್ ಸ್ಪೀಚ್ಗಳು ಕೂಡ ಕೇಳಿದ್ದ ಯೂಟ್ಯೂಬ್ನಲ್ಲಿ. ಒಂದೆರಡು, ಭಾಳ ಇಲ್ಲ, ಒಂದು ಕೆಲವೇ ಇಂಗ್ಲೀಷ್ ಸ್ಪೀಚ್ಗಳಿದೆ. ಅದನ್ನು ಒಂದು ಸ್ವಾಮೀಜಿ, ನಿಮ್ಮ ರಾಮಕೃಷ್ಣಾಶ್ರಮ ಸ್ವಾಮಿಗಳಿಗೆ ಇಂಗ್ಲೀಷ್ ಇಷ್ಟು ಚಂದ ಹೆಂಗೆ ಬರ್ತದ್ರಿ ಅಂತ ಕೇಳಿದೆ. ಆವಾಗ ನಾನು ಅವನಿಗೆ, ನಮ್ಮ ಕೈಯಲ್ಲಿ ಒಂದು ಬೇರು ಕೊಟ್ಟಿರ್ತಾರೆ ನಮ್ಮ ಗುರುಗಳು, ಆ ಬೇರು ಕೈಯಲ್ಲಿ ಇಟ್ಕೊಂಡ್ಬಿಟ್ರೆ ಬೇಕಾದ ಮಾತನಾಡ್ಬೋದು ಬಿಡು ಅದೆಲ್ಲ ಕೂಡ ಅಂತ ಹೇಳಬೇಕು, ತಮಾಷೆ ಮಾಡಬೇಕು ಅಂತ ಇತ್ತು. ಆಮೇಲೆ ಬೇಡ ಅಂತ ಅಂದ್ಕೊಂಡು, ಅದರಲ್ಲಿ ಏನಿದೆಯೋ, ನೀನು ಭಾರತೀಯ ಹುಡುಗನಿಗಿರೋ ಬ್ರೈನ್ನಲ್ಲಿ ಒಂದಾಣೆ ಬ್ರೈನ್ ಇಂಗ್ಲೆಂಡಿನ ಹುಡುಗನಿಗಿಲ್ಲ, ಒಂದಾಣೆ ಬ್ರೈನ್ ಜರ್ಮನ್ ಹುಡುಗನಿಗಿಲ್ಲ. ಇದೆಲ್ಲ ಇದೆ, ಹಳೆಯ ಭಕ್ತರಿಗೆ ಬೋರ್ ಆಗುತ್ತೆ ಇದೆಲ್ಲ ಕೇಳಿದ್ರೆ. ಹೇಳಿದ್ದೀನಿ, ಅದನ್ನೇ ಅವ್ರಿಗೂ ಕೂಡ ಹೇಳಿದೆ. ಆದರೆ ಇಷ್ಟು ಹೇಳ್ತೇನೆ, ಭಾರತೀಯ ಮಕ್ಕಳಿಗಿರೋ ಬ್ರೈನ್ನಲ್ಲಿ ಒಂದಾಣೆ ಬ್ರೈನ್ ಕೂಡ ಪ್ರಪಂಚದ ಇನ್ಯಾರಿಗೂ ಇಲ್ಲ. ನಿಮಗೆಲ್ಲ ಗೊತ್ತಿಲ್ಲ ಪಾಪ, ಇದೇನು ಗೊತ್ತಿಲ್ಲ. ಅದು ಏನು ಗೊತ್ತಿದೆ ಅನ್ನೋದು ಕೂಡ ನನ್ನ ಕೆಲಸ. ಏನು ಗೊತ್ತಿದೆ? ಬುಕ್ನಲ್ಲಿರೋದಂತೂ ಏನೋ ಗೊತ್ತಿಲ್ಲ, ಹೊರಗಡೆ ಅದು ಏನೇನಾದ್ರು ಗೊತ್ತಿರ್ಬೋದೇನೋ. ಈ ಸಿನಿಮಾದಲ್ಲಿ ಯಾರು ಮಾಡಿದ್ದಾರೆ, ಇವನು ಯಾರನ್ನು ಹೊಡೆದು ಎಷ್ಟು ದಿನ ಜೈಲಿಗೆ ಹೋದ, ಬಳ್ಳಾರಿ ಜೈಲಿನಲ್ಲಿದ್ದಾನ, ರಾಯಚೂರು ಜೈಲಿನಲ್ಲಿದ್ದಾನ, ಜೈಲಿನಲ್ಲಿ ಸಜ್ಜೆ ರೊಟ್ಟಿ ಕೊಡ್ತಾರ, ಜೋಳದ ರೊಟ್ಟಿ ಕೊಡ್ತಾರ, ಅವನಿಗೆ ಫ್ರೆಂಡ್ ಒಬ್ಬರೇ ಇದ್ದಾರ, ಇಬ್ಬರಿದ್ದಾರೆ, ಇಂಥವೆಲ್ಲ ಬಹಳ ಚೆನ್ನಾಗಿ ಗೊತ್ತಿರ್ಬೋದು. ಆದರೆ ಇದೆಲ್ಲ ಏನೂ ಗೊತ್ತಿಲ್ಲ ಪಾಪ ನಿಮಗೆ, ಇವೆಲ್ಲ ಏನೇನು.
ಕ್ಲಾಸ್ ರೂಮ್ನಲ್ಲಿ ಏನು ತಿಳ್ಕೊಳ್ತೀರಿ ನೀವು, ಆ ಎಕ್ಸಾಮ್ನಲ್ಲಿ ಏನು ಕ್ವಶನ್ಸ್ ಕೇಳ್ತಾರೆ, ನೀವು ಉತ್ತರ ಏನು ಹೇಳ್ತೀರಿ, ಅದೆಲ್ಲ ಕೂಡ ನೀವು ತಲೆ ಬುಗಿಸ್ಕೊಂಡು ಮಾತನಾಡಿದ್ರೆ ಗೊತ್ತಾಗುತ್ತೆ ನೀವೇ ಮಾತಾಡ್ತಾ ಇರೋದು ಅಂತ. ಮಾತಾಡಬೇಡಿ. ಒಂದೆರಡು ಹೈಸ್ಕೂಲ್ ಹುಡುಗಿ ಇರ್ತಾನೆ, ಹೇಳಬೇಕು. ಹೈಸ್ಕೂಲ್ ಹುಡುಗಿ ಇರ್ತಾನೆ, ಮೂಕಮ್ಮ ಹೈಸ್ಕೂಲ್ ಹುಡುಗಿ ಇರ್ತಾನೆ. ನೀವು ಒಂದು 5 ನಿಮಿಷ ಟೈಮ್ ಕೊಡ್ತೀನಿ. ಹೈಸ್ಕೂಲ್ ಹುಡುಗಿರೋರು ಹೊರಟುಬಿಡಿ. ಹೈಸ್ಕೂಲ್ನವ್ರು ಪಾಪ ಇವೆಲ್ಲ ತಲೆಗೆ ಹೋಗಲ್ಲ, ಕಷ್ಟ ಅವ್ರಿಗೆ. ಅದಕ್ಕೆ ನಾನು ಹೇಳಿದೆ ರಾಮಚಂದ್ರನಿಗೆ, ಹೈಸ್ಕೂಲ್ ಹುಡುಗಿರನ್ನ ಯಾಕೆ ಕರ್ಕೊಂಡು ಬಂದರ್ರಿ, ಅವ್ರು ಮಾತಾಡ್ತಾ ಕೊಡ್ತಾರೆ ಅಂತ. ಅವ್ರ ಕತೆ ಹೇಳಬೇಕು. ಕತೆ ಹೇಳಿದ್ರೆ ದೊಡ್ಡವರು ಶುರು ಮಾಡ್ತಾರೆ. ಇಬ್ಬರಿಗೂ ಬ್ಯಾಲೆನ್ಸ್ ಮಾಡೋದು ಕಷ್ಟ. ಆಲ್ವೇಸ್ ದಿ ಆಡಿಯನ್ಸ್ ಮಸ್ಟ್ ಹ್ಯಾವ್ ಸಮ್ ಸಾರ್ಟ್ ಆಫ್ ಯೂನಿಫಾರ್ಮಿಟಿ. ಒಂದೇ IQ ಲೆವೆಲಲ್ಲಿರೋರು ಇರಬೇಕು ಆಡಿಯನ್ಸ್, ಆವಾಗಲೇ ಕರೆಕ್ಟ್. ಆದರೆ ದಿಸ್ ಇಸ್ ಎನ್ ಆಬ್ವಿಯಸ್ ಕಾನ್ಸಿಕ್ವೆನ್ಸ್. ಪಾಪ ನಿಮ್ಮದು ತಪ್ಪಲ್ಲ. ಎನಿವೆ, ಇನ್ನೊಂದು 5 ನಿಮಿಷ ಸಮ್ಹೌ ಯು ಟಾಲರೇಟ್, ಆಮೇಲೆ ಬಿಡೋಣ. ಓಕೆ? ಯಾರು ಮಾತಾಡಲ್ಲ ಅವರಿಗೆ ಒಂದು ಸ್ವೀಟ್ ಜಾಸ್ತಿ ಮಾತಾಡ್ತಾರೆ. ಸೊ ಈ ಹುಡುಗನಿಗೆ ಹೇಳಿದೆ, ಹಾರ್ವರ್ಡ್ ಯೂನಿವರ್ಸಿಟಿನಲ್ಲಿ ನೀನು PhD ಮಾಡ್ಕೊಂಡು ಬಾ. ಕೇಳಿಸ್ಕೊಳ್ಳಿ, ಸೀರಿಯಸ್ಸಾಗಿ ಕೇಳಿಸ್ಕೊಳ್ಳಿ. ಆ ಹುಡುಗ ಎಕ್ಸಾಮಿನೇಷನ್ ತಗೊಂಡ. ಹಾರ್ವರ್ಡ್ ಯೂನಿವರ್ಸಿಟಿ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಎರಡರಲ್ಲೂ PhDಗೆ ಸೆಲೆಕ್ಟ್ ಆದ. ಹಾರ್ವರ್ಡ್ ಎಲ್ಲಿದೆ ಹಾರ್ವರ್ಡ್? ಅಮೇರಿಕಾ. ಆಕ್ಸ್ಫರ್ಡ್ ಅದೇ ನಮ್ಮ ನವಲ್ಗುಂದ. ಆಕ್ಸ್ಫರ್ಡ್ ಎಲ್ಲಿದೆ? ಹಬ್ಬ, ಯಾರು ಶಿರ್ಸಿ ಇತ್ಯಾದಿ ಜನ ಹೇಳಬಾರ್ದು. ಸ್ಟೂಡೆಂಟ್ಸ್ ಹೇಳಿ. ಆಕ್ಸ್ಫರ್ಡ್ ಎಲ್ಲಿದೆ? ಸ್ಟೂಡೆಂಟ್ಸ್ ಮಾತ್ರ ಹೇಳಬೇಕು. ಬೆಂಗಳೂರಿನಲ್ಲಿ ಆಕ್ಸ್ಫರ್ಡ್ ಕಾಲೇಜ್ ಅಂತ ಒಂದಿದೆ. ಹುಬ್ಬಳ್ಳಿ, ಗದಗ್ನಲ್ಲಿ ಇದೆ. ಹುಬ್ಬಳ್ಳಿನಲ್ಲೂ ಇದೆಯಾ? ಗದಗ್ನಲ್ಲಿದೆ. ಗದಗ್ನಲ್ಲಿದೆಯಾ? ಆಕ್ಸ್ಫರ್ಡ್ ಅಲ್ಲ. ಹಾಂ, ನೋಡಿದ್ರ? ಆಕ್ಸ್ಫರ್ಡ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿಲ್ವಲ್ಲ ರಾಮಕೃಷ್ಣ. ಕೇಂಬ್ರಿಡ್ಜ್ ಎಲ್ಲಿದೆ? ಕೇಂಬ್ರಿಡ್ಜ್. ಅಚ್ಚಾ. ಎನಿವೆ, ಆಕ್ಸ್ಫರ್ಡ್ ಅನ್ನೋದು ಅದಿರೋದು ಇಂಗ್ಲೆಂಡ್. ಆಕ್ಸ್ಫರ್ಡ್ ಇರೋದು ಇಂಗ್ಲೆಂಡಲ್ಲಿ, ಹಾರ್ವರ್ಡ್ ಇರೋದು ಅಮೆರಿಕದಲ್ಲಿ. ಅದೇ ಹಾರ್ವರ್ಡ್ ಎಲ್ಲಿದೆ ಅಂದರೆ ಯಾರೋ ಒಬ್ರು ಗೊತ್ತಿರೋರು ಹೇಳ್ಬಿಟ್ಟಿದ್ದಾರೆ ಅಮೆರಿಕ ಅಂತ. ಅದಕ್ಕೆ ಹೇಳಿದ್ರು ಅವರು, ಇಲ್ಲಾಂದ್ರೆ ಅದನ್ನೂ ಏನು ಹೇಳ್ತಿರ್ಲಿಲ್ಲ. ನೀವು ಏನಕ್ಕೆ ಕಾಲೇಜಿಗೆ ಬರ್ತಾ ಇದ್ದೀರಿ ಅನ್ನುವಂಥ ನಿಮ್ಮ ತಂದೆ ತಾಯಿಗೆ ಗೊತ್ತಾಗಿದೆಯಾ? ನಿಮ್ಮ ತಂದೆ ತಾಯಿ ಅಂದ್ರೆ ವಾಟ್ಸಪ್ ನಂಬರ್ ಏನಾದ್ರು ಕೊಟ್ಟರೆ, ಒಂದು ಗ್ರೂಪ್ ಏನಾದರೂ ಇದ್ದರೆ, ಸ್ವಲ್ಪ ನಿಮ್ಮ ಮಕ್ಕಳು ಏನು ಕಲಿತಾ ಇದ್ದಾರೆ ಸ್ವಲ್ಪ ಗಮನ ಕೊಡ್ರಿ. ನಿಮ್ಗೆ ದುಡ್ಡು ಜಾಸ್ತಿ ಆಗಿದೆ ಅಂತ ಕಳಿಸ್ತಾ ಇದ್ದೀರಿ ನೀವು ಅವರನ್ನು. ದುಡ್ಡು ಜಾಸ್ತಿ ಆಗಿದೆ ನಿಮಗೆ, ಕಾಲೇಜಿಗೆ ಕಳಿಸ್ತಾ ಇದ್ದೀರಿ. ಸುಮ್ಮನೆ ಆ ಹುಡುಗಿಯರನ್ನೆಲ್ಲ ಮೇಡಮ್ ಕ್ಯೂರಿಗಳನ್ನಾಗಿ ಮಾಡಿ, ಈ ಹುಡುಗರನ್ನೆಲ್ಲ ಗುದ್ಲೆಪ್ಪ ಅಂತ ಒಬ್ಬರಿದ್ದಾರೆ, ಗುದ್ಲೆಪ್ಪನ್ ಮಾಡಿ ಅಂತ ಪತ್ರ ಬರೆದ್ರೆ ಪಾಪ ನಿಮ್ಮ ತಂದೆ ತಾಯಿ ವೇಸ್ಟ್ ಆಗ್ತಾರೆ, ದುಡ್ಡಾದರೂ ಉಳಿಯುತ್ತೆ. ಆಕ್ಸ್ಫರ್ಡ್ ಇಂಗ್ಲೆಂಡ್, ಕೇಂಬ್ರಿಡ್ಜ್ ಇಂಗ್ಲೆಂಡ್, ಹಾರ್ವರ್ಡ್ ಅಮೆರಿಕ, ಈ 3 ವಿಶ್ವವಿಖ್ಯಾತ, ನಿಜ ಹೇಳಬೇಕು ಅಂದರೆ ವಿಶ್ವವಿಖ್ಯಾತ 10 ಯೂನಿವರ್ಸಿಟಿಗಳು ಎಲ್ಲೆಲ್ಲಿದೆ ಅಂತ ನಿಮಗೆ ಗೊತ್ತಾಗಬೇಕಿತ್ತು. ಹೈಸ್ಕೂಲ್ನಲ್ಲಿ ಓದುವಾಗ ನಾವು ಓದುವಷ್ಟು ಹಿಂದಿನ ಕಾಲದಲ್ಲಿ, ಯಾವಾಗ 70ನೇ ಇಸ್ವಿ, ಆ ಸಮಯದಲ್ಲಿ ನಮ್ಮ ಹಿಸ್ಟ್ರಿ ಟೀಚರು ಅಶೋಕನ ಬಗ್ಗೆ H.G. ವೆಲ್ಸ್ ಏನು ಹೇಳಿದ್ದಾನೆ ಅಂತ ನಮಗೆ ಬರೆಸಿದ್ರು. ಎಷ್ಟು ತಿಳ್ಕೊಳ್ಳೋಕ್ಕಿರುತ್ತೆ. ನಮ್ಮ ದೇಶದ ವ್ಯಕ್ತಿ ಇನ್ನೊಂದು ದೇಶದಲ್ಲಿ ಕೆಲಸ ಮಾಡುವಾಗ, ನಮ್ಮ ದೇಶವನ್ನು ಪ್ರತಿನಿಧಿಸಿ ಕೆಲಸ ಮಾಡುವಾಗ ಅವನಿಗೆ ಅಂಬಾಸಡರ್ ಅಂತ ಕರಿತೀವಿ.
ಆದರೆ ಎಲ್ಲ ದೇಶಗಳಲ್ಲೂ ಇರೋ ವ್ಯಕ್ತಿಗಳಿಗೆ ಅಂಬಾಸಿಡರ್ ಅಂತ ಕರೆಯಲ್ಲ ಅಲ್ವಾ? ಕೆಲವರಿಗೆ ಹೈ ಕಮಿಷನರ್ ಅಂತ ಕರಿತೀವಿ. ಹೈ ಕಮಿಷನರ್ಗೆ ಅಂಬಾಸಿಡರ್ಗೆ ಡಿಫ್ರೆನ್ಸ್ ಏನು? ವಿಶ್ವವಿದ್ಯಾಲಯಗಳು ಬೇರೆ ಬೇರೆ ಎಲ್ಲೆಲ್ಲಿದೆ. ಜರ್ಮನ್ ವಿಶ್ವವಿದ್ಯಾಲಯದ ಚೀಫ್ಗೆ ಏನಂತ ಕರಿತೀವಿ, ಇಂಗ್ಲೆಂಡ್ ವಿಶ್ವವಿದ್ಯಾಲಯದ ಚೀಫ್ಗೆ ಏನಂತ ಕರಿತೀವಿ. ಎಲ್ಲ ದೇಶಗಳ ಮುಖ್ಯಸ್ಥರಿಗೂ ಪ್ರೆಸಿಡೆಂಟ್ ಪ್ರೈಮ್ ಮಿನಿಸ್ಟರ್ ಅಂತಲೇ ಕರೆಯಲ್ಲ. ಜರ್ಮನಿ ದೇಶದ ಮುಖ್ಯಸ್ಥರಿಗೆ ಏನಂತ ಕರಿತೀವಿ? ಪ್ರೆಸಿಡೆಂಟು ಅಲ್ಲ, ಪ್ರೈಮ್ ಮಿನಿಸ್ಟರ್ ಅಲ್ಲ, ಜರ್ಮನ್ ದೇಶದ ಮುಖ್ಯಸ್ಥರಿಗೆ ಏನು ಕರಿತೀವಿ? ಸ್ವಾಮೀಜಿ ಲಘು ಮುಗಿಸ್ರಿ, ಲಘು ಮುಗಿಸ್ರಿ, ಹೊಟ್ಟೆ ಹಸಿವಾಗ್ತದ್ರಿ, ಲಘು ಮುಗಿಸ್ರಿ, ನಿಮ್ಮ ಪುಣ್ಯ ಬರ್ತದ್ರಿ ಸ್ವಾಮೀಜಿ. ಚಾನ್ಸಲರ್, ಜರ್ಮನಿಯ ಮುಖ್ಯಸ್ಥರಿಗೆ ಕರೆಯೋದು ಚಾನ್ಸಲರ್ ಅಂತ. ಸಾಮಾನ್ಯವಾಗಿ ಚಾನ್ಸಲರ್ ಅಂತ ಕರೆಯೋದು ವಿಶ್ವವಿದ್ಯಾಲಯದ ಮುಖ್ಯಸ್ಥರಿಗೆ. ಆದರೆ ಜರ್ಮನಿಯಲ್ಲಿ ವಿದ್ಯೆಗೆ ಎಷ್ಟು ಗೌರವ ಇದೆ, ಜ್ಞಾನಕ್ಕೆ ಎಷ್ಟು ಗೌರವ ಕೊಡ್ತಾರೆ ಜರ್ಮನಿಯವರು ಅಂತಂದರೆ, ತಮ್ಮ ದೇಶದವನ್ನೇ ಒಂದು ವಿಶ್ವವಿದ್ಯಾಲಯ ಅಂತ ಪರಿಗಣಿಸಿ, ತಮ್ಮ ಇಡೀ ದೇಶವನ್ನೇ ಒಂದು ವಿಶ್ವವಿದ್ಯಾಲಯ ಅಂತ ಪರಿಗಣಿಸಿ ದೇಶದ ಮುಖ್ಯಸ್ಥರಿಗೆ ಚಾನ್ಸಲರ್ ಅಂತ ಕರೀತಾರೆ. ಅದು ಆ ದೇಶದ ಹೆಗ್ಗಳಿಕೆ. ಇವತ್ತಿಗೂ ಪಾಶ್ಚಾತ್ಯ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಚಿಂತಕರು ಬಂದಿರೋದು ಜರ್ಮನಿಯಿಂದ. ನಮ್ಮ ದೇಶವೇ ಒಂದು ಯೂನಿವರ್ಸಿಟಿ ಅಂತ ಯೋಚನೆ ಮಾಡುವ ಜನ ಅವರು. ಇವತ್ತಿಗೂ ಇಡೀ ಯುರೋಪ್ನಲ್ಲಿ ಅತ್ಯಂತ ಪ್ರಬಲ ರಾಷ್ಟ್ರ ಜರ್ಮನಿ. ಯಾಕೆ? ವಿದ್ಯೆಗೆ ಅಷ್ಟು ಗೌರವ ಅಲ್ಲಿ. ಇದೆಲ್ಲ ಇದೆ ಅಂತ ಇಟ್ಕೊಳ್ಳಿ. ಈ ಹುಡುಗ ಹಾರ್ವರ್ಡಲ್ಲಿ ಸೆಲೆಕ್ಟ್ ಆಗಿ ಅಲ್ಲಿ PhD, ನನಗನ್ನಿಸಿದ ಮಟ್ಟಿಗೆ ಉತ್ತರ ಕರ್ನಾಟಕದ ಇತಿಹಾಸದಲ್ಲಿ ಅವನ ಹಾಗೆ ಒಂದು ಸ್ಕಾಲರ್ಶಿಪ್ ಪಡೆದುಕೊಂಡು ಹಾರ್ವರ್ಡಲ್ಲಿ PhD ಮಾಡ್ತಾ ಇರೋ ಇವೊಂದೇ ಮೊದಲನೇ ಎಕ್ಸಾಂಪಲ್ ಇರ್ಬೋದು. ಉತ್ತರ ಕರ್ನಾಟಕದ ಹಿಸ್ಟ್ರಿನಲ್ಲಿ ಇದು ಮೊದಲನೇ ಎಕ್ಸಾಂಪಲ್. ಅವನಿಗೆ ಒಂದು ಸ್ಕಾಲರ್ಶಿಪ್ ಬಂದಿದೆ. ಆ ಸ್ಕಾಲರ್ಶಿಪ್ ಮೊತ್ತ ಎಷ್ಟು ಗೊತ್ತಾ? ಒಂದು ತಿಂಗಳಿಗೆ 5 ಲಕ್ಷ ರೂಪಾಯಿ ಸ್ಕಾಲರ್ಶಿಪ್, ಸಂಬಳ ಅಲ್ಲ. PhD ಮುಗಿದ ಮೇಲೆ ಕೆಲಸಕ್ಕೆ ಹೋದರೆ 15 ಲಕ್ಷ ಒಂದು ತಿಂಗಳಿಗೆ ಬರುತ್ತೆ. ಇದೆಲ್ಲ ಯಾರು ಮಾಡಿದ್ದು? ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದ ಜಿಲ್ಲೆಯ, ಹಿಂದುಳಿದ ಊರಿನ ಪ್ರೈಮರಿ ಸ್ಕೂಲ್ ಮೇಸ್ಟರ್ ಆಗ್ತೀನಿ ಅಂತ ಕನಸು ಹೊತ್ತು ಬಂದಂಥ ಹುಡುಗ. ಇಷ್ಟು ನಾನು ಹೇಳಿದ ಮೇಲೆ ಸಾಕು, ಇದೊಂದು ಮಾತ್ರ ಚೆನ್ನಾಗಿ ಮಾಡ್ತೀರ. ಇಷ್ಟು ನಾನು ಹೇಳಿದ ಮೇಲೆ ನಿಮ್ಮ ತಲೆಯಲ್ಲಿ ಒಂದು 4 ಹುಳ ಹೋಗಬೇಕು. ಹಿಂದುಳಿದ ಜಿಲ್ಲೆ, ಹಿಂದುಳಿದ ಊರು, ಆದರೆ ಎಷ್ಟೊಂದು ಪ್ರತಿಭೆ ಇದೆ. ನಾನು ಹಿಂದುಳಿದ ಊರಿಗೆ ಸೇರಿದರೆ ಏನಾಯಿತು? ನನ್ನಲ್ಲಿ ಇದನ್ನೇ ಸ್ವಾಮಿ ವಿವೇಕಾನಂದರ ಜೀವನ, ಅವರು ಹುಟ್ಟಿದ್ದಲ್ಲಿ, ರಾಮಕೃಷ್ಣರ ಹತ್ರ ಯಾವಾಗ ಬಂದರು, ಇದನ್ನು ಹೇಳು ಸಾಕಾಯಿತು. ಪುಸ್ತಕಗಳಿದೆ, ಅದನ್ನು ಓದ್ಕೊಳ್ಳಿ. ವಿವೇಕಾನಂದರು ಅಂತ ಒಬ್ಬ ಮಹಾತ್ಮ ಬಂದರಲ್ಲ, ಅವರು ಬಂದಿದ್ದಕ್ಕೆ ಪ್ರಯೋಜನ, ಪ್ರಪಂಚಕ್ಕೆ ಆದ ಪ್ರಯೋಜನವೇನು? ಇದನ್ನು ತಿಳ್ಕೊಂಡಿದ್ದೀನಿ. ನಾನೊಬ್ಬ ವಿದ್ಯಾರ್ಥಿಯಾಗಿ, ನಾನೊಬ್ಬ ಸ್ಟೂಡೆಂಟಾಗಿ, ನಾನೊಬ್ಬ ಯುವಕನಾಗಿ ಸ್ವಾಮಿ ವಿವೇಕಾನಂದರ ಜಯಂತಿ, ಸ್ವಾಮಿ ವಿವೇಕಾನಂದರನ್ನು ತಿಳ್ಕೊಳ್ಳೋದ್ರಿಂದ ನನಗಾಗೋ ಪ್ರಯೋಜನವೇನು? ಇಷ್ಟೊತ್ತೂ ನಾನು ಕೊಟ್ಟ ಉದಾಹರಣೆಗಳು ಪ್ರತಿಯೊಬ್ಬರೂ ತಮ್ಮನ್ನು ತಾವು ನಿಷ್ಪ್ರಯೋಜಕರು ಅಂತ ತಿಳ್ಕೊಂಡಿದ್ದರು. ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಯಾಕೆ ಹೋಗ್ತಾನೆ ಆ 8 ಆಣೆ ಪುಸ್ತಕ ಓದ್ದವನು? ನಾನು ನಿಷ್ಪ್ರಯೋಜಕ, ನಾನು ಹುಟ್ಟೇನು ಪ್ರಯೋಜನ, ಏನು ಬದುಕೇನಾಗಬೇಕಾಗಿದೆ? ಆದರೆ ಅದಾದ ಮೇಲೆ 50 ಪೈಸೆ ಪುಸ್ತಕ ಓದಿದ ಮೇಲೆ IAS ಅಧಿಕಾರಿಗಳು ಬಂದವ್ರ ಕಡೆ ಟ್ರೈನಿಂಗ್ ತೊಗೊಂಡ್ರಲ್ಲ, IAS ಮಾಡಿದಂಥ ವ್ಯಕ್ತಿಗಳಿಗೆ ಟ್ರೈನಿಂಗ್ ಕೊಡುವಂಥ ಅದ್ಭುತ ವ್ಯಕ್ತಿ ಆದ್ನಲ್ಲ, 80 ಹಳ್ಳಿಗೆ ದೇವರಾದ್ನಲ್ಲ. ಈ ಶಕ್ತಿ ಬಂದಿದ್ದು ಯಾವ ಕಾಲೇಜಲ್ಲಿ ಓದಿ, ಟ್ರೈನ್ನಲ್ಲಿ ಓದಿ, ಯಾವ ಕೋರ್ಸ್ ಮಾಡಿ 50 ಪೈಸೆ ಪುಸ್ತಕ ಓದುವುದು ಅಂಥದ್ದೊಂದು ಕೋರ್ಸ್ ಮಾಡಿ. ಆ ಪುಸ್ತಕದಲ್ಲಿ ಏನಿತ್ತು? ಸ್ವಾಮಿ ವಿವೇಕಾನಂದರ ಜೀವನದ ಬಗ್ಗೆ ಒಂದು 10 ಪುಟ, ಅವರ ಚಿಂತನೆಯ ಬಗ್ಗೆ ಒಂದು 10 ಪುಟ, ಅವರ ಜೀವನದ 10 ಪುಟ, ಅವರ ಚಿಂತನೆಯ 10 ಪುಟ ಓದಿಬಿಟ್ರೆ ಒಬ್ಬ ಮನುಷ್ಯನಿಗೆ ಆಗುವ ಪ್ರಯೋಜನಗಳು ಏನೇನು? ಆ ಪ್ರಯೋಜನ ನನಗೆ ಯಾಕಾಗಬಾರ್ದು? ಇಷ್ಟು ಮಾತ್ರ ನಿಮ್ಮಲ್ಲಿ ಪ್ರಶ್ನೆಗಳು ಬಂತ. ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ ಮಾಡಿದ್ದು ಸಾರ್ಥಕವಾಯಿತು. ಇಷ್ಟೇ ನಿಮ್ಮಿಂದ ನಾವು ಬಯಸೋದು. ಸ್ವಾಮಿ ವಿವೇಕಾನಂದರ 50 ಪೈಸೆ ಪುಸ್ತಕ ಓದಿ ನಿಮ್ಮ ತಲೆಯಲ್ಲೂ ಈ ರೀತಿ 1-2 ಯೋಚನೆಗಳು ಬರಲಿ, ಮಿಕ್ಕಿದ್ದು ಅದೇ ನೋಡಿಕೊಳ್ಳುತ್ತೆ. ಇವತ್ತು ಈ ಕಾರ್ಯಕ್ರಮಕ್ಕೆ
ನಿಮ್ಮನ್ನು ಕಳಿಸಿರ್ತಕ್ಕಂಥ ಕಾಲೇಜಿನ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಚಿಕ್ಕಟ್ಟಿಯವರು ಆಶ್ರಮದ ಅತ್ಯಂತ ನಿಕಟ, ಅತ್ಯಂತ ಪ್ರಾಮಾಣಿಕ, ಅತ್ಯಂತ ಹೃತ್ಪೂರ್ವಕವಾಗಿ ಆಶ್ರಮವನ್ನು ಪ್ರೀತಿಸುವ, ಗೌರವಿಸುವ ಹಿತೈಷಿಗಳು, ಭಕ್ತರು. ಅವರ ಕಾಲೇಜಿನ ಮಕ್ಕಳು ಅದೇ ರೀತಿ ಬಹಳ ಶಿಸ್ತುಬದ್ಧ ಜೀವನವನ್ನು, ನಾನು ಎಷ್ಟೋ ಸಲ ಹೋಗಿದ್ದೇನೆ ಕಾಲೇಜಿಗೆ, ಬಹಳ ಚೆನ್ನಾಗಿ ಒಂದು ವಾಕ್ಯವನ್ನು ಬಿಡದೆ ಸಂಪೂರ್ಣವಾಗಿ ಆಸ್ವಾದಿಸಿ, ಸಂಪೂರ್ಣವಾಗಿ ಅದನ್ನೆಲ್ಲ ಕೇಳಿ ಮೈ ಮರೆತು, ಆಮೇಲೆ ಪ್ರಶ್ನೋತ್ತರಗಳ ಕಾಲದಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳಿ ನನ್ನ ಮನಸ್ಸಿಗೆ ಸಂತೋಷಪಡಿಸಿದಂಥ ಸಂದರ್ಭಗಳು ಎಷ್ಟೋ ಇದ್ದವು. ಶ್ರೀಮಾನ್ ಚಿಕ್ಕಟ್ಟಿಯವರಿಗೆ, ಹಾಗೆಯೇ VDS ವಿದ್ಯಾದಾನ ಸಮಿತಿ, ಅಲ್ಲಿ B.Ed ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದೇನೆ ಅಂತ ಕಾಣುತ್ತೆ. B.Ed ಸ್ಟೂಡೆಂಟ್ಸ್, ನಿಮಗೆ ನಾನು ಹೆಚ್ಚು ಇವತ್ತು ಮಾತಾಡಿರೋದು ಕಾರಣ ಇಷ್ಟೇ. ನನ್ನ ಮಾತುಗಳನ್ನು ನೀವು ಕೇಳಿಸ್ಕೊಂಡು ಮುಂದೆ ನೀವು ಟೀಚರ್ಸ್ ಆಗಿ ಹೋದಾಗ ನಿಮ್ಮ ಮಕ್ಕಳು ಮುಂದೆ ಈ ಮಾತುಗಳನ್ನೆಲ್ಲ ಮಾತಾಡ್ತಾ ಇದ್ದರೆ, ಒಬ್ಬೊಬ್ಬ B.Ed ಸ್ಟೂಡೆಂಟು ಕನಿಷ್ಠ ತನ್ನ ಜೀವಮಾನದಲ್ಲಿ 1,000 ವಿದ್ಯಾರ್ಥಿಗಳನ್ನು ಸಂಪೂರ್ಣವಾಗಿ ಬದಲಾಯಿಸುವ ಅವಕಾಶವನ್ನು ಪಡ್ಕೊಂಡಿರ್ತಾನೆ. ಸಂಪೂರ್ಣವಾಗಿ. ಇವತ್ತಿಗೂ ನಾನು ಅತ್ಯಂತ ಉನ್ನತ ಮಟ್ಟದಲ್ಲಿ ಗೌರವಿಸುವಂತಹ ವ್ಯಕ್ತಿಗಳು ಯಾರು ಈ ಪ್ರಪಂಚದಲ್ಲಿ ಅಂದರೆ, ಮೊದಲಿಗೆ ಕೆಲವು ರಾಮಕೃಷ್ಣಾಶ್ರಮದ ಸನ್ಯಾಸಿಗಳು, ಸ್ವಾಮಿ ರಂಗನಾಥಾನಂದಜಿ, ಸ್ವಾಮಿ ಜಗದಾತ್ಮಾನಂದಜಿ, ಸ್ವಾಮಿ ಹರ್ಷಾನಂದಜಿ, ಸ್ವಾಮಿ ಪುರುಷೋತ್ತಮಾನಂದಜಿ, ಸ್ವಾಮಿ ಗೌತಮಾನಂದಜಿ ಮಹಾರಾಜ್, ಹೀಗೆಲ್ಲ ಕೆಲವು ಮಹಾತ್ಮರು ರಾಮಕೃಷ್ಣಾಶ್ರಮದ ಸಾಧನೆಗಳನ್ನು ನೋಡಿ ನಾನು ಯಾವ ಕಾಲಕ್ಕೆ ಹೀಗಾಗೋದು ಅಂತ 100 ಸಲ ಅಂದ್ಕೊಂಡಿದ್ದೆ. ನಾನು ವಿದ್ಯಾರ್ಥಿಯಾಗಿದ್ದಾಗ ಅವರ ಪಾದಕ್ಕೆಲ್ಲ ಮುಟ್ಟಿ ನಮಸ್ಕಾರ ಮಾಡ್ತಿದ್ದೆ. ನಿಮ್ಮ ಆಶೀರ್ವಾದ ಇರಲಿ, ನಾನು ನಿಮ್ಮ ಹಾಗಾಗುವ ಹಾಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ಕೊಂಡು ಮಾಡ್ತಿದ್ದೆ. ಅವರೆಲ್ಲ ಒಂದು ಸ್ವಲ್ಪ ಆಶೀರ್ವಾದ ಮಾಡಿರಬೇಕು. ಅವರನ್ನು ಬಿಟ್ಟರೆ ನಾನು ಜೀವನದಲ್ಲಿ ಬಹಳ ಮಟ್ಟಿಗೆ ಗೌರವಿಸಿದ್ದು ನನ್ನ ಹೈಸ್ಕೂಲ್ ಟೀಚರ್ಸನ್ನು. ಹೈಸ್ಕೂಲ್ ಟೀಚರ್ಸನ್ನು ಬಿಟ್ಟರೆ ನಮ್ಮ ಕಾಲೇಜಿನ ಕೆಲವು ಲೆಕ್ಚರರ್ಸನ್ನು. ಕಾಲೇಜಿನ ಲೆಕ್ಚರರ್ ಆಗೋದು, ಒಳ್ಳೆಯ ಲೆಕ್ಚರರ್ ಸಿಗೋದು, ಹೈಸ್ಕೂಲ್ನಲ್ಲಿ ಒಳ್ಳೆಯ ಟೀಚರ್ಸ್ ಸಿಗೋದು, ಆ ವಿದ್ಯಾರ್ಥಿಗಳು ಬಹಳ ಪುಣ್ಯ ಮಾಡಿರಬೇಕು. ಬಹಳ ಪುಣ್ಯ ಮಾಡಿದರೆ ಮಾತ್ರ ಹೈಸ್ಕೂಲ್ನಲ್ಲಿ ಒಳ್ಳೆಯ ಟೀಚರ್ಸ್ ಸಿಗುತ್ತೆ. ಯಾಕೆ? ರಾಮಕೃಷ್ಣಾಶ್ರಮಕ್ಕೆ ಬಂದ ಸನ್ಯಾಸಿಗಳು, ಸುಭಾಷ್ ಚಂದ್ರ ಬೋಸ್, ಮಹಾನ್ ವಿಜ್ಞಾನಿ UR ರಾವ್, ನಮ್ಮ ಇಸ್ರೋ ಚೇರ್ಮನ್ ಆಗಿದ್ದಂಥ UR ರಾವ್, ಯಾರು ಜೀವನದಲ್ಲಿ ತಿರುವು ಪಡೆದುಕೊಂಡು ಆಮೇಲೆ ಜೀವನದಲ್ಲಿ ಮಹತ್ತರವಾದ ಸಾಧನೆ ಮಾಡಿದ್ದಾರಲ್ಲ, 1000 ಜನರದ್ದು ನೀವು ಎಕ್ಸಾಂಪಲ್ ತಗೊಳ್ಳಿ, 900 ಹುಡುಗರು ಹುಡುಗಿಯರು ಎಲ್ಲಿ ತಿರುವು ಪಡ್ಕೊಂಡಿದ್ದಾರೆ ಅಂದರೆ 9th ಸ್ಟ್ಯಾಂಡರ್ಡ್ನಲ್ಲಿ, 9ನೇ ಕ್ಲಾಸ್ನಲ್ಲಿದ್ದಾಗ ನನ್ನನ್ನು ಸೇರಿಸಿಕೊಂಡು 9ನೇ ಕ್ಲಾಸ್ನಲ್ಲಿದ್ದಾಗ ಒಬ್ಬ ಹುಡುಗನಿಗೆ ಜೀವನದಲ್ಲಿ ತಿರುವು ಬರುತ್ತೆ. ಆ 9ನೇ ಕ್ಲಾಸಲ್ಲಿ ತಿರುವು ಬರುವುದಕ್ಕೆ ಕಾರಣವಾಗೋದು ಹೈಸ್ಕೂಲ್ ಟೀಚರ್. ಹೀಗಾಗಿ VDS ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥ ಸಂಸ್ಥೆ. ಅಲ್ಲಿ ಕೆಲಸ ಮಾಡಿದಂತಹ ಲೆಕ್ಚರರ್ಸ್, ಅಲ್ಲಿ ಪ್ರೊಫೆಸರ್ಸ್ ಆಗಿ ಕೆಲಸ ಮಾಡಿದವರು, ಹಾಗೆಯೇ B.Ed ಇವತ್ತಿಗೂ ಕೂಡ ಅಲ್ಲಿರ್ತಕ್ಕಂಥ B.Ed ಸೆಟಪ್ ಅದೊಂದು ವಿಶೇಷತೆಯನ್ನು ಪಡೆದುಕೊಂಡಿದೆ. ಅಲ್ಲಿ ಓದಿರ್ತಕ್ಕಂಥ ನಮ್ಮ HK ಪಾಟೀಲ್ರು, ವಿಜಯ್ ಸಂಕೇಶ್ವರ್, ನಮ್ಮ ಶ್ರೀಮಾನ್ DR ಪಾಟೀಲ್ರವರು, ಅಲ್ಲಿ ಓದಿರ್ತಕ್ಕಂಥ ಹುಡುಗರು ಇವತ್ತು ಕರ್ನಾಟಕವನ್ನು ಕಟ್ಟಿದ್ದಾರೆ. ಕರ್ನಾಟಕದ ಹೆಮ್ಮೆಯ ಪುತ್ರರಾಗಿದ್ದಾರೆ ಅವರೆಲ್ಲ. ಅದಕ್ಕೆಲ್ಲ ಕಾರಣ ಅಲ್ಲಿದ್ದಂಥ ವಾತಾವರಣ. ಇನ್ನೂ ಇಲ್ಲಿ ಕುಳಿತಿರ್ತಕ್ಕಂಥ ಮಹನೀಯರು ಎಷ್ಟೋ ಜನ ಇರ್ಬೋದು, ಅವ್ರು ನಾನು ಮುಂದೆ ಹೇಳ್ಕೊಂಡಿಲ್ಲ. ಯಾರು ಹೇಳ್ಕೊಂಡಿದ್ದಾರೆ ಅವ್ರ ಹೆಸರು ಮಾತ್ರ ನಾನು ಹೇಳಿದ್ದೀನಿ ಅಷ್ಟೇ. ಆಮೇಲೆ ಮತ್ತೆ ಯಾವ ಕಾಲೇಜ್ ಬಂದಿದ್ದಾರೆ? VDS ಮತ್ತು ಚಿಕ್ಕಟ್ಟಿ ಬಿಟ್ಟರೆ ಮತ್ತೆ ಯಾರು ಬಂದಿದ್ದಾರೆ? ಯಾರಾದರೂ? ಹುಲಕೋಟಿಯ ಕಾಲೇಜ್, ರೆಡ್ಡಿ ಕಾಲೇಜ್, ಎಸ್, ರವಿ ಚರಣ್ ಅವರು ಅಲ್ಲೇ ಓದಿದ್ದು. ರವಿ ಓದಿದ್ದು ರೆಡ್ಡಿ ಕಾಲೇಜಲ್ಲಿ. ಅದು ಇನ್ನೊಂದು, ಆ ಕಡೆ VDS, ಈ ಕಡೆ ಚಿಕ್ಕಟ್ಟಿ ಸಂಸ್ಥೆ ಹೇಗಿದೆಯೋ ಹಾಗೆ ರೆಡ್ಡಿ ಕಾಲೇಜ್ ಅದು ಯಾರ ಕೈನಲ್ಲಿದೆಯೋ, ಯಾರು ಅದನ್ನು ನಡೆಸ್ತಾ ಇದ್ದಾರೋ ಅವರಿಗಾದರೂ ಕೂಡ ಉದ್ದೇಶ, ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ವಿವೇಕಾನಂದರ ಕನಸಿನ ಭಾರತವನ್ನು ಕಟ್ಟುವ ಮನುಷ್ಯರನ್ನು ನಾವು ನಮ್ಮ ಕಾಲೇಜಿನಲ್ಲಿ ನಿರ್ಮಿಸಬೇಕು.
ಆ ನಿಟ್ಟಿನಲ್ಲಿ ಅವರು ಕೂಡ ಇಲ್ಲಾಂದರೆ ರಾಮಕೃಷ್ಣಾಶ್ರಮಕ್ಕೆ ಅವರನ್ನು ಕಳಿಸಲ್ಲ. ನಾವು ಯಾವ ಯಾವ ಪ್ರಿನ್ಸಿಪಾಲ್ರಿಗೆ ಅಪ್ರೋಚ್ ಮಾಡಿ ಕಳಿಸಿ ಅಂತಂತೀವೋ ಅವರೆಲ್ಲ ಕಳಿಸ್ಬಿಡ್ತಾರೆ ಅಂತೇನಿಲ್ಲ. ಯಾವುದೋ ಒಂದು ಕಾರಣಕ್ಕೂ ಕಳಿಸ್ಬೋದು. ಇಲ್ಲ, ಹೋಗಬೇಕು ನಮ್ಮ ಮಕ್ಕಳು, ಅಲ್ಲಿ ಹೋಗಿ ಅವ್ರ ಮಾತುಗಳು ಕೇಳಬೇಕು, ಏನಾದರೂ ಪ್ರೇರಣೆ ಪಡ್ಕೊಳ್ಬೇಕು, ಜೀವನದಲ್ಲಿ ತಿರುವು ಪಡ್ಕೊಳ್ಬೇಕು ಅಂತ ಆಸೆ ಇದ್ದು ಕಳಿಸುವುದು ಬೇರೆ. DR ಪಾಟೀಲರು ಇಲ್ಲ ಅಂದರೆ ಏನಾದರೂ DDPಗೆ ಹೇಳಬಹುದೇನೋ, HK ಪಾಟೀಲರು ನಮ್ಮ ಮೇಲೆ ಬೇಜಾರು ಮಾಡ್ಕೊಳ್ಬಹುದೇನೋ. ಬೇಜಾರೇನು ಮಾಡ್ಕೊಳ್ಳಲ್ಲ ಅವರು, ಆದರೆ ಅವ್ರು ಯೋಚನೆ ಮಾಡಿ ಸ್ವಲ್ಪ ಎಲ್ಲ ರಾಮಕೃಷ್ಣ ಆಶ್ರಮಕ್ಕೆ ಹೋಗಲಿಲ್ಲ ಅಂದರೆ ತೊಂದರೆ ಆಗಬಹುದೇನೋ ಅಂತಲೋ ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೋ ಕಳಿಸಿದ್ರೆ ಪ್ರಯೋಜನ ಇದೆ. ಹಾಗೆ ಕಳಿಸಿದ್ರೆ ಪ್ರಯೋಜನ ಇದೆ, ಆದರೆ ಅಷ್ಟು ಪ್ರಯೋಜನವಾಗಲ್ಲ. ಪ್ರಯೋಜನ ಯಾವಾಗುತ್ತೆ? ನಮ್ಮ ಮಕ್ಕಳು ಅಲ್ಲಿಗೆ ಹೋಗಲಿ, ಆ ಮಾತುಗಳನ್ನೆಲ್ಲ ಕೇಳಲಿ, ಒಬ್ಬರಿಬ್ಬರಿಗಾದರೂ ಅದ್ರ ಪರಿಣಾಮ ಬೀರಲಿ, ಒಳ್ಳೆಯ ಮಕ್ಕಳು ಹುಟ್ಟಲಿ. ಮುಂದೆ ನಮ್ಮ ಕಾಲೇಜಿನಲ್ಲಿ ನೋಡಿ ಇಂಥವರೆಲ್ಲ ಓದಿ ಹೋಗಿದ್ದಾರೆ ಅಂತ ಹೇಳೋದಕ್ಕೆ ನಮಗೊಂದು ಅವಕಾಶ ಆಗಿದೆ. ಆ ಉದ್ಧಾರವಾದ ಹುಡುಗನೂ ಕೂಡ ಕೇವಲ ನಮ್ಮ ಟೀಚರ್ಸ್ ಕ್ಲಾಸ್ ರೂಮ್ನಲ್ಲಿ ಪಾಠ ಮಾಡಿದ್ದಲ್ಲ, ರಾಮಕೃಷ್ಣಾಶ್ರಮಕ್ಕೆ ಕಳಿಸಿ ಅಲ್ಲಿ ನಾವು ನಮ್ಗೆ ಗೊತ್ತಿಲ್ಲದಂಥ ಎಷ್ಟೋ ವಿಚಾರಗಳನ್ನು ತಿಳಿಯುವಂತೆ ಮಾಡಿದರು ಅಂತ ಮುಂದೆ ಅವನು ಹೇಳ್ಕೊಳ್ಳಿ ಮತ್ತು ಅದರಿಂದ ಪ್ರಯೋಜನ ಪಡ್ಕೊಳ್ಳಿ ಅಂತ ಯೋಚನೆ ಮಾಡುವ ಜನ ಮಾತ್ರವೇ, ಅಂಥ ಕಾಲೇಜು ಹೈಸ್ಕೂಲುಗಳಿಂದ ಬಂದ ಹುಡುಗರು ಮಾತ್ರವೇ ಪ್ರಯೋಜನವನ್ನು ಪಡ್ಕೊಳ್ತಾರೆ. ಆ ಸಂಬಂಧಪಟ್ಟಂಥ ಅಥಾರಿಟೀಸ್, ಬಿ ಇಟ್ ಕಾಲೇಜ್ ಅಥಾರಿಟೀಸ್ ಆರ್ ಹೈಸ್ಕೂಲ್ ಅಥಾರಿಟೀಸ್, ಐ ಆಮ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ಯು. ನೀವು ಕೂಡ ಬಹಳ ಶ್ರದ್ಧೆಯಿಂದ ಕೇಳಿದ್ದೀರಿ. ಒಂದು ಸ್ವಲ್ಪ ಓದುವ ಸಂಸ್ಕೃತಿ ಬೆಳೆಸ್ಕೊಳ್ಳಿ. ನಾನು ಕೇಳಿದ ಪ್ರಶ್ನೆಗಳು ಹೈಸ್ಕೂಲ್ ಮಟ್ಟದಲ್ಲೇ ಮಕ್ಕಳಿಗೆ ತಿಳಿಯಬೇಕಾದ ಪ್ರಶ್ನೆಗಳು. ನೀವು ಕೋಲಾರ ಜಿಲ್ಲೆಗೆ ಹೋಗಿಬಿಟ್ಟು ಈ ಪ್ರಶ್ನೆಗಳನ್ನು ಕೇಳಿದ್ರೆ 8ನೇ ಕ್ಲಾಸ್ ಮಕ್ಕಳು ಆರಾಮಾಗಿ ಉತ್ತರ ಕೊಡ್ತಾರೆ. ಆದರೆ ನೀವು ಉತ್ತರ ಕೊಡೋದು ತಡವರಿಸ್ತಾ ಇದ್ದೀರಿ. ಯಾಕೆಂದರೆ ಒಂದೇ ಕಾರಣ, ಸಿಕ್ಕಾಪಟ್ಟೆ ಲೈಬ್ರರಿ ಸಂಸ್ಕೃತಿ ಇದೆ ಆ ಕಡೆ ಎಲ್ಲ. ಆ ಭಾಗದಲ್ಲಿ ಲೈಬ್ರರಿ, ಹಳ್ಳಿಗೆ 2 ಲೈಬ್ರರಿ. ಮತ್ತು ಎಲ್ಲ ಹುಡುಗರಿಗೂ ನಾನು ಭವಾನ್ಸ್ ಜರ್ನಲ್ ಪುಸ್ತಕ ಓದಿದೆ, ಭಾರತೀಯ ವಿದ್ಯಾಭವನ್ ಪುಸ್ತಕ ಓದಿದೆ, ಈ ಪುಸ್ತಕ ಓದಿದೆ, ಆ ಪುಸ್ತಕ ಓದಿದೆ. ನೀನು SL ಭೈರಪ್ಪನವರು ದಾಟು ಓದಿದೀಯಾ? ಹೈಸ್ಕೂಲ್ನಲ್ಲಿ ಓದ್ತಾ ಇರ್ತಾನೆ, ಸಮ್ಮರ್ ಹಾಲಿಡೇಸ್ ಮತ್ತೊಂದು ಬಂತು ಅಂದರೆ ದಾಟುವಿನಲ್ಲಿ ಅವನದೇನು ಸ್ವಂತ ಬುದ್ಧಿ ಅಲ್ಲ, ಅವರ ಅಪ್ಪ ದೊಡ್ಡಪ್ಪನ ಜೊತೆ ಮಾತಾಡ್ತಾ ಇರೋ ಮಾತುಗಳು. ಬಟ್ ಅದನ್ನೇ ಅವನು ಇಷ್ಟಪಟ್ಟು ಭೈರಪ್ಪ ಅದರಲ್ಲಿ ಹೀಗೆ ಹೇಳಿದ್ದಾರಲ್ಲ, ಆದರೆ ಅದನ್ನು ಹೀಗೂ ಹೇಳ್ಬೋದಾಗಿತ್ತು. ನಾನು ಆವಾಗಲೇ ಹೇಳಿದ್ನಲ್ಲ ಖಾಂಡೇಕರ್ದು. ಇದ್ರ ಬಗ್ಗೆ ಎಲ್ಲ ಹೈಸ್ಕೂಲ್ ಮಕ್ಕಳು ಚರ್ಚೆ ಮಾಡುವುದು ಅದೇನು ಅಪರೂಪ ಅಲ್ಲ. ಇಲ್ಲೇಕೆ ಅಪರೂಪ ಆಗಿದೆ? ಇದು ಹೋಗಬೇಕು. ಯಾವಾಗಲೂ ವಿದ್ಯಾ ಸಂಸ್ಕೃತಿ, ವಿದ್ಯೆಗಿಂತ ದೊಡ್ಡ ಸಂಪತ್ತು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಬೇರೆ ಸಂಪತ್ತುಗಳು ಅದೇನು ಬಿಡಿ, ಬೇರೆ ಸಂಪತ್ತುಗಳೇನು. ನಾನು ಮಹಾನ್ ವಿದ್ಯಾವಂತನಾಗಬೇಕು, ವಿಶ್ವವಿಖ್ಯಾತ ವಿದ್ವಾಂಸನಾಗಬೇಕು, ವಿಶ್ವವಿಖ್ಯಾತ ವಿದ್ಯಾವಂತನಾಗಬೇಕು ಅನ್ನುವ ಹುಚ್ಚು ಮಕ್ಕಳಿಗೆ ಹಿಡಿಸ್ಬೇಕು. ಅದೊಂದೇ ಹುಚ್ಚು ಹಿಡಿದಿರಲಿ, ಜೀವನದಲ್ಲಿ ಹಣ ಬರುತ್ತೆ, ಅಧಿಕಾರ ಬರುತ್ತೆ, ಕೀರ್ತಿ ಬರುತ್ತೆ, ಗೌರವ ಬರುತ್ತೆ, ಎಲ್ಲ ಬರುತ್ತೆ. ನಮ್ಮ ಟೀಚರ್ಸ್ ನಮ್ಗೆ ಹೇಳ್ತಿದ್ರು, ಏನು ಹೇಳ್ತಿದ್ರು ಗೊತ್ತಾ? ವಿಶ್ವವಿಖ್ಯಾತ ವಿದ್ಯಾವಂತನಾಗೋ, ಪ್ರಪಂಚವೇ ನಿನ್ನ ಕಾಲು ಕೆಳಗಡೆ ಇರುತ್ತದೆ. ಇಂಗ್ಲೀಷಲ್ಲಿ ಅದನ್ನು ಈ ರೀತಿಯೂ ಹೇಳ್ತಿದ್ರು, ಡೆವಲಪ್ ನಾಲೆಡ್ಜ್, ದಿ ವರ್ಲ್ಡ್ ವಿಲ್ ಬಿ ಅಟ್ ಯುವರ್ ಫೀಟ್. ನಾಲೆಡ್ಜ್ ಪಡ್ಕೋ, ವರ್ಲ್ಡ್ ನಿನ್ನ ಪಾದದ ಹತ್ತಿರ ಇರುತ್ತದೆ. ಇದೆಲ್ಲ ಕೇಳಿ ಆ ನಾಲೆಡ್ಜ್ ಪಡ್ಕೊಳ್ಳೋದಕ್ಕೆ 100 ಪುಸ್ತಕ, ಒಳ್ಳೊಳ್ಳೆ ಪುಸ್ತಕಗಳಿದೆ, ಚೀಪಾಗಿದೆ. ಅದೆಲ್ಲ ತಗೊಂಡು ಹೋಗಿ ಸ್ವಾಮಿ ವಿವೇಕಾನಂದರ ಜಯಂತಿಯಂದು ನೀವೆಲ್ಲ ಭಾಗವಹಿಸಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಹೇಳಿ, ಅವರ ಕೃಪಾಶೀರ್ವಾದ ನಿಮ್ಮ ಮೇಲೆ ನಿರಂತರ ಇರಲಿ ಅಂತ ಅವರಲ್ಲಿ ಹೃತ್ಪೂರ್ವಕ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮಾತುಗಳಿಗೆ ಮುಕ್ತಾಯ ಹಾಡ್ತೇನೆ. ಜೈ ರಾಮ್.